ಸಾವಿಲ್ಲದ ಮನೆಯಿಂದ ಸಾಸಿವೆ ಕಾಳು ತಗೊಂಬ ಅಂತ ಹೇಳೋರು. ಇವತ್ತು ಅದಕ್ಕೆ ಎರಡು ಹೊಸದಾಗಿ ಸೇರ್ಪಡೆ ಆಗಿದೆ. ಮೊಬೈಲ್ ಇಲ್ಲದ ಮನೆಯಿಂದ ತಗೊಂಡ್ ಬಾ ಅಂದಂಗೆ, ಸಾಲವಿಲ್ಲದ ಮನೆಯಿಂದ ತಗೊಂಡ್ ಬಾ ಅಂದ ಹಾಗೆ. ಸಾಲ ಮಾಡಿಲ್ಲದವನೇ ಸರದಾರ ಅಂತಾನು ನಾವು ಕನ್ಸಿಡರ್ ಮಾಡ್ಬೋದು. ಅದರ ಜೊತೆಗೆ ನೀವು ಬ್ರಾಕೆಟ್ ಬಿಟ್ಟು ಹಾಕಿ ನೋಡಿದ್ರೆ ಸಾಲ ಮಾಡಿದವನೇ ಸರದಾರ ಅಂತ ಇದೆ. ಸೊ ಇದು ಎರಡರಲ್ಲಿ ಯಾವ್ದನ್ನ ನಾವು ಕನ್ಸಿಡರ್ ಮಾಡ್ಬೇಕು? 1 ಲಕ್ಷ ಆದಾಯ ಇದ್ರೆ 1,20,000 EMI ಹಾಕಿಬಿಟ್ಟು, ಹೌದು ಹೌದು. ಮತ್ತೆ ಜೀವನ ಬೇರೆ ನಡೆಸಬೇಕು ಅಂದ್ರೆ 1 ಲಕ್ಷ ಇನ್ಕಮ್ ಆದಾಯ ಇದ್ರೆ 2 ಲಕ್ಷ ತನಕ ಖರ್ಚಿರುತ್ತೆ. ಯಾಕಂದ್ರೆ 1,20,000 EMI ಕಟ್ತಿರ್ತಾರೆ. ಮತ್ತೆ ಜೀವನ ನಡೆಸಬೇಕಲ್ಲ ದುಡ್ಡು. ಸಾಲ ಮಾಡ್ತಾರೆ, ಸಾಲ ಮಾಡೋದು ತಪ್ಪಲ್ಲ. 1 ಕೋಟಿನೋ 1.25 ಕೋಟಿನೋ ಸಾಲ ಮಾಡಿಬಿಟ್ಟು ಒಂದು ಅಪಾರ್ಟ್ಮೆಂಟ್ ತಗೊಂಡ್ಬಿಡ್ತೀರಾ, 30,000ಕ್ಕೋ 35,000ಕ್ಕೋ ಅದನ್ನ ಬಾಡಿಗೆ ಕೊಡ್ತೀರಾ. ನಿಮ್ಗೆ 70-75,000 EMI ಕಟ್ತಿರ್ತೀರಾ. ಆದ್ರೆ ನಿಮಗೆ ಬರ್ತಿರೋದು 30,000. ನಿಮ್ಗೆ ಇವತ್ತಿನ ರಿಟರ್ನ್ ಏನು? 3 to 4% ಮ್ಯಾಕ್ಸಿಮಮ್. ನೀವು ಎಷ್ಟು ಕಟ್ತಾ ಇದ್ದೀರಾ? ಆಲ್ಮೋಸ್ಟ್ 9% ಬಡ್ಡಿ ಕಟ್ತಾ ಇದ್ರು. ಯು ಆರ್ ನಾಟ್ ಲಿವರೇಜಿಂಗ್ ಎನಿಥಿಂಗ್. ನಮ್ಮ ವಿಜಯ್ ಸಂಕೇಶ್ವರ್ ಅವ್ರದ್ದು ಒಂದು ದೊಡ್ಡ ಉದಾಹರಣೆ. ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ, ಸಾಲ ಮಾಡಿದ್ರೆ ನೀವು ಹುಟ್ಟಾಳ್ರು ಅಂತಾರೆ. ನಾನು ವಿದೇಶದಲ್ಲಿದ್ದೆ, ಆಗ ಅಲ್ಲಿದ್ದಾಗಲೆಲ್ಲ ಡೆಟ್ ಲಿವರೇಜ್ ಅಂತ ಕಡೆ ಚೆನ್ನಾಗುತ್ತೆ. 20 ರೂಪಾಯಿ ಕೊಟ್ಬಿಟ್ಟು 100 ರೂಪಾಯಿ ಮನೆ ಅಂತಂದ್ರೆ 20 ರೂಪಾಯಿ ಕೊಟ್ಟರೆ ನಿಮಗೆ ಮನೆ ಸಿಕ್ಬಿಡುತ್ತೆ. ಅಲ್ಲೆಲ್ಲ ಹೋಮ್ ಲೋನ್ ಬಂದು 3.75, ನಾನು ತಗೊಂಡ 1.25. ನೀವು ಅದನ್ನ ಮನೆ ಬಾಡಿಗೆ ಕೊಟ್ರೆ 6% ಬರ್ತದೆ. ನಿಮಗೆ ಲಾಭ ಆಯ್ತಲ್ಲ. ಯಾರೋ ತಗೋತಾರೆ, ಅಕ್ಕಪಕ್ಕದವ್ರು ತಗೊಂಡ್ರು ಅಂತ ಸಾಲ ಮಾಡ್ತಾರೆ, ಕಾರ್ ತಗೋತಾರೆ. ಅದು ವಾರದಲ್ಲಿ 6 ದಿನ ಪಾರ್ಕಿಂಗ್ ಅಲ್ಲಿ ಅಥವಾ ರಸ್ತೆ ಬದಿಲಿ ಮಲಗಿರುತ್ತದೆ. ಜನ ಡೆಫಿನಿಷನ್ ಇವಾಗ ಸಮಾಜದಲ್ಲಿ ಏನೇ ಅಂದ್ರೆ ಎಜುಕೇಶನ್ ಗುಡ್ ಲೋನ್, ಅದು ಹೋಮ್ ಗುಡ್ ಲೋನ್. ಯಾವ ಹೋಮ್ ಗುಡ್ ಲೋನ್? ಹಿಂಗೆ ಹೋಮ್ ಲೋನ್ ಹೆಂಗ್ ಗುಡ್ ಆಗುತ್ತೆ ಹೇಳಿ? ಕಾರ್ ಲೋನ್ ಹೆಂಗ್ ಗುಡ್ ಆಗುತ್ತೆ ಹೇಳಿ? ಎಜುಕೇಶನ್ ಲೋನ್ ಹೆಂಗ್ ಗುಡ್ ಆಗುತ್ತೆ ಹೇಳಿ? ಸೊ ಇವತ್ತು ಗುಡ್ ಅಂತ ಯಾವ್ದು ನೀವು ಹೇಳ್ತೀರೋ ಅದೆಲ್ಲ ಮೆಜಾರಿಟಿ ಬ್ಯಾಡ್ ಆಗುತ್ತೆ. 95% ಜನರ ಪಾಲಿಗೆ ಸಾಲ ಅನ್ನೋದು ಕೊರಳಿಗೆ ಉರುಳು. ಯಾಕಾಗ್ತದೆ ಅಂದ್ರೆ ಅವ್ರಿಗೆ ಡೆಟ್ ಲಿವರೇಜ್ ಬಗ್ಗೆ ಐಡಿಯಾ ಇಲ್ಲ. ಹಾಗಾಗಿ ಅವರೆಲ್ಲ ಡೆಟ್ ಟ್ರ್ಯಾಪ್ ಆಗ್ತಾರೆ. ಸ್ನೇಹಿತರೆ, ಇವತ್ತು ಸಾಲ ಅನ್ನೋದು ಒಂದು ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಅನಿವಾರ್ಯ ಆಗಿ ಹೋಗ್ಬಿಟ್ಟಿದೆ. ಸೊ ತಿಂಗಳ ಸ್ಟಾರ್ಟಿಂಗ್ ಅಂತ ಬಂದಾಗ ಸಂಬಳನೇ ಆಗಿಲ್ಲ, 1,000 2,000 ಇದ್ರೆ ಕೊಡಿ ಅಂತ ಹೇಳ್ಕೊಂಡು ನಾವು ಸಾಲ ತಗೋತೀವಿ. ಅದೇ ತಿಂಗಳ ಕೊನೆ ಅಂತ ಬಂದಾಗ ಸಂಬಳ ಎಲ್ಲ ಖಾಲಿ ಆಯ್ತು, ಸೊ ಸಾಲ ಬೇಕು ಅಂತ ಕೈ ಚಾಚ್ತೀವಿ. ಸೊ ಹಾಗಾಗಿ ಇವತ್ತಿನ ದಿನದಲ್ಲಿ ಸಾಲ ಇಲ್ಲದೆ ಯಾರಿಗೂ ಕೂಡ ಇರೋದಕ್ಕಾಗಲ್ಲ ಅಂತ ಒಂದು ಸಿಚುವೇಶನ್ ಬಂದಿದೆ. ಎಷ್ಟೊಂದು ಜನ ಸಾಲದ ಸುಳಿಯಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಅದರಿಂದ ಹೇಗೆ ಆಚೆ ಬರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಹಾಗೆ ನಾನೊಂದು ಪುಸ್ತಕವನ್ನ ಹುಡುಕ್ತಾ ಇದ್ದಾಗ ನನ್ನ ಕಣ್ಣಿಗೆ ಕಾಣಿರುವಂಥದ್ದು ಸಾಲ. ಸೊ ಇಲ್ಲಿ ನನಗೊಂದಷ್ಟು ಕೇಳಬೇಕಾದಂತ ಕ್ವಶನ್ಸ್ ಕೂಡ ಇದೆ. ಯಾಕಂತಂದ್ರೆ ಇದನ್ನ ಬರ್ದಿರುವಂತವ್ರು ರಂಗಸ್ವಾಮಿ ಮೂಕನಹಳ್ಳಿ ಅವರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸಾಕಷ್ಟು ಪ್ರಶ್ನೆಗಳಿದೆ. ಯಾಕಂತಂದ್ರೆ ಸಾಲ ಅನ್ನೋದು ಈಗ ಎಲ್ರು ಕೂಡ ಪ್ರತಿದಿನ ಯೂಸ್ ಮಾಡುವಂತ ವರ್ಡ್ ಆಗಿ ಹೋಗ್ಬಿಟ್ಟಿದೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಾನೇ ಹೇಳ್ದಂಗೆ ಸಾಲ ಅನ್ನೋದು ಒಂದು ರೀತಿ ಅನಿವಾರ್ಯ ಆಗಿದೆ. ಸೊ ನಾನು ಈ ಒಂದು ಪುಸ್ತಕವನ್ನ ಓದಿದಾಗ, ಸೊ ಈಗ ಎಲ್ಲರೂ ಕೂಡ ಸಾಲ ಅನ್ನುವಂಥದ್ದು ಇದ್ದೇ ಇರುತ್ತೆ, ಮಾಡ್ಕೊಂಡಿರ್ತಾರೆ. ಬಟ್ ಈ ಒಂದು ಸಾಲ ಅನ್ನುವಂಥ ಪುಸ್ತಕವನ್ನೇ ಯಾಕೆ ಬರಿಬೇಕು ಅಂತ ಅನಿಸ್ತು ಸರ್? ನೀವೇನಾದ್ರೂ ಸಾಲ ಮಾಡಿದ್ದೀರಾ? ನಾನು ಸಾಲ ಮಾಡಿಲ್ಲ. ಓಕೆ. ಆದರೆ ಸಾಲ ಬಗ್ಗೆ ಪುಸ್ತಕ ಬರಿಬೇಕು, ಸಾಲದ ಬಗ್ಗೆ ಪುಸ್ತಕ ಬರಿಬೇಕು ಅಂತ ಯಾಕೆ ಅನ್ನಿಸ್ತು ಅಂತಂದ್ರೆ, ಹಿಂದೆ ನೋಡಿ ಚಿತ್ರ ಅವರೇ, ಒಂದು ಮಾತಿತ್ತು ಏನಂತಂದ್ರೆ, ಸಾವಿಲ್ಲದ ಮನೆಯಿಂದ ಸಾಸಿವೆ ಕಾಳು ತಗೊಂಬಾ ಅಂತ ಹೇಳೋರು. ಹೌದು ಹೌದು ಅಲ್ವಾ? ಇವತ್ತು ಅದಕ್ಕೆ ಎರಡು ಹೊಸದಾಗಿ ಸೇರ್ಪಡೆ ಆಗಿದೆ. ಆ ಗಾದೆ ಮಾತಿಗೆ ಅಥವಾ ಆ ಆಡು ಮಾತಿಗೆ 2 ಹೊಸ ಪದಗಳು ಸೇರ್ಪಡೆ ಆಗಿದೆ. ಮೊಬೈಲ್ ಇಲ್ಲದ ಮನೆಯಿಂದ ತಗೊಂಡ್ ಬಾ ಅಂದಂಗೆ, ಸಾಲವಿಲ್ಲದ ಮನೆಯಿಂದ ತಗೊಂಡ್ ಬಾ ಅಂದ ಹಾಗೆ. ಅಂದ್ರೆ ಇದು ಅಷ್ಟು ಸಾರ್ವತ್ರಿಕವಾಗಿ ಜನರಲೈಸ್ ಆಗಿ ಪ್ರತಿಯೊಬ್ಬರು ಇವತ್ತು ಸಾಲವಿಲ್ಲದ ವ್ಯಕ್ತಿ ಇಲ್ಲ, ಸಾಲವಿಲ್ಲದ ಸಂಸ್ಥೆ ಇಲ್ಲ, ಸಾಲವಿಲ್ಲದ ದೇಶವಿಲ್ಲ. ಆ ರೀತಿ ಆ ಒಂದು ಪರಿಸ್ಥಿತಿ ಬದಲಾಗಿದೆ. ಆದರೆ ನಮಗೆ ಸಾಲ ಏನೋ ಮಾಡ್ತಿದ್ದೀವಿ. ಯಾಕೆ ಮಾಡ್ತೀವಿ ಅಂತಂದ್ರೆ, ನಮ್ಮ ಹತ್ರ ನೀವು ಹೇಳಿದಾಗೆ ಒಂದಷ್ಟು ಆದಾಯ ಇದೆ. ಆದಾಯ ಮೀರಿದು ಮತ್ತೊಂದು ಹೊಸ ಆದಾಯ ಬರೋಷ್ಟೊತ್ತಿಗೆ, ತಿಂಗಳು ಬರೋಷ್ಟೊತ್ತಿಗೆ ಏನೋ ಖರ್ಚು ಬಂತು, ಅಲ್ಲಿಂದ ತಿರ್ಗೋ 1,000-2,000 ಇಸ್ಕೋತೀವಿ. ಅದು ಪುಟಾಣಿ ಸಾಲ, ಕೈ ಸಾಲ ಹೀಗೆಲ್ಲ ಹೇಳ್ತೀವಿ. ಇಲ್ಲಿಂದ ಶುರುವಾದದ್ದು ಆಮೇಲೆ ಹೋಮ್ ಲೋನು, ಎಜುಕೇಷನ್ ಲೋನು, ಟ್ರಾವೆಲ್ ಲೋನು, ವೆಡ್ಡಿಂಗ್ ಲೋನು, ಕೃಷಿ ಸಾಲ, ಮಿಷನರಿ ಲೋನು, ಕಾರ್ಪೊರೇಟ್ ಲೋನ್ಸು, ಹಾಗೆ ನೀವು ನೋಡ್ತಾ ಹೋಯ್ತು ಅಂದ್ರೆ ಸೆಕ್ಯೂರ್ಡ್ ಲೋನು, ಅನ್ಸೆಕ್ಯೂರ್ಡ್ ಲೋನು, ಸಾಲದಲ್ಲೇ 100 ವೆರೈಟಿ ಸಾಲ ಆಗೋಗ್ಬಿಟ್ಟಿದೆ. ನಾವು ಸಾಲ ಏನೋ ಮಾಡ್ತೀವಿ, ಆದರೆ ನಮಗೆ ಸಾಲದ ಬಗ್ಗೆ ಪೂರ್ಣ ಅರಿವಿದ್ಯಾ? ನಮಗಿಲ್ಲ. ನಮ್ಮಲ್ಲಿ ಈ ಫೈನಾನ್ಷಿಯಲ್ ಲಿಟ್ರಸಿ ರೇಟು 3%ಕ್ಕಿಂತ ಕಡಿಮೆ. ಅಂದರೆ 100 ಇದ್ರೆ 100ರಲ್ಲಿ 3 ಜನಕ್ಕೂ ಸರಿಯಾದ ಡೆಫಿನಿಷನ್ಗಳು ಗೊತ್ತಿಲ್ಲ. ಸಾಲ ಅಂದ್ರೇನು ಅಂತ ಗೊತ್ತಿಲ್ಲ, ಸಾಲದ ಡೆಫಿನಿಷನ್ ಸರಿಯಾಗಿ ಗೊತ್ತಿಲ್ಲ. ಆದರೆ ನಾವು ಸಾಲ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅದು ನೀಡ್. ಇವತ್ತು ಕೊರತೆ ಇದೆ, ಅದಕ್ಕೆ ನಾವು ತಗೊಂಡ್ಬಿಡ್ತೀವಿ. ನಾವು ಅದಕ್ಕೆ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡೋದಿಲ್ಲ, ಅದ್ರ ಬಡ್ಡಿ ದರ ಯೋಚನೆ ಮಾಡೋದಿಲ್ಲ,
ಲೀವರೇಜ್ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ಯಾವತ್ತೂ ಅಷ್ಟೇ ಡೆಟ್ ಲೀವರೇಜ್, ನೀವು ತಗೊಂಡ ಸಾಲದ ಹಣವನ್ನು ನೀವು ನೀಡುತ್ತಿರುವ ಬಡ್ಡಿಗಿಂತ ಹೆಚ್ಚಿನ ಪ್ರಮಾಣದ ಆದಾಯ ಸೃಷ್ಟಿಸಿಕೊಳ್ಳಲು ಬಳಸ್ಕೋತಿಲ್ಲ ಅಂತಂದರೆ ಅದು ಡೆಟ್ ಟ್ರ್ಯಾಪ್ ಆಗುತ್ತೆ. ಆಗ ಅದು ಕೊರಳಿಗೆ ನೇಣು ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಸೇರ್ತಾ ನೀವು ಮಾಡಿ ಸಾಲ 5 ಲಕ್ಷ ಆದರೆ ನೀವು ಕಟ್ಟಿರೋದು 15 ಲಕ್ಷ ಆಗಿರುತ್ತೆ ಅದು ಮುಗಿಯೋಷ್ಟೊತ್ತಿಗೆ. ಹಾಗೆ ಏನೋ ಒಂದು ಸುಳಿಲ್ ಸಿಕ್ಕಾಕೊಂಡ್ಬಿಡ್ತೀವಿ. ಯಾಕಾಗುತ್ತೆ ಅಂತಂದರೆ ಬಡ್ಡಿ ದರಗಳೇನು ಅದ್ರ ಬಗ್ಗೆ ನಮಗೆ ನಿಖರತೆ ಇಲ್ಲ. ಹೀಗಾಗಿ ಇವನ್ನೆಲ್ಲ ನೋಡಬೇಕು. ಸಾಲ ಅಂತಂದ್ರೆ ನನಗೇನೋ ಇವಾಗ ಅವಶ್ಯಕತೆ ಬಿತ್ತು ನಾನು ಮಾಡಿಬಿಟ್ಟೆ, ಅದು ಹಂಗಲ್ಲ. ಹೊಟ್ಟೆ ಸೀತಾಯ್ತು, 40 ರೂಪಾಯಿ ಕೊಟ್ಟೆ, ಓದೆ, ಏನೋ 2 ಇಡ್ಲಿ ತಿಂದೆ, ಅಷ್ಟು ಸರಳ ಅಲ್ಲ ಅದು. ನಾವು ಅದು ಸ್ವಲ್ಪ ಕೂತು ಯೋಚನೆ ಮಾಡಬೇಕಾದಂಥದ್ದು. ಈ ಸಾಲ ನನಗೆ ಅವಶ್ಯಕತೆ ಇದೆಯಾ, ಈ ಸಾಲ ಮಾಡುವ ಉದ್ದೇಶ ಏನು, ಈ ಸಾಲ ಮಾಡಿದಾಗ ಬಂದಂಥ ಹಣವನ್ನು ಯಾವ ಉದ್ದೇಶಕ್ಕೆ ಮಾಡಿದ್ದೀನಿ ಆ ಉದ್ದೇಶಕ್ಕಾಗಿ ಬಳಸಿದ್ದೀನ ಇಲ್ವಾ, ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಸಾಲ ಮಾಡೋಕ್ಕೆ ಮುಂಚೆ ಕೇಳ್ಕೋಬೇಕು. ಸಾಲ ಮಾಡಿದ ನಂತರ ಅದನ್ನ ಟ್ರ್ಯಾಕ್ ಇಟ್ಕೋಬೇಕು, ಹಣ ಎಲ್ಲೋಯ್ತು ಅಂತಂದರೆ. ಯಾಕೆಂದರೆ ಹಣ ಸಾಲ ತಗೊಂಡಿದ ತಕ್ಷಣ ಬೇರೆ ಬೇರೆ ಹೋಗುತ್ತೆ. ಐ ಹ್ಯಾವ್ ಸೀನ್ ಪೀಪಲ್ ತಗೋತಾರೆ, ಸಾಲ ಮಾಡಿರ್ತಾರೆ ಒಂದು ನಿರ್ದಿಷ್ಟ ಕಾರಣಕ್ಕೆ ಅಂತ, ಅದು ಇರಲಿ ಒಂದು ಪಾರ್ಟಿ ಮಾಡಿಬಿಡೋಣ ಅಂತ ಪಾರ್ಟಿ ಮಾಡಿರ್ತಾರೆ. ಕರೆಕ್ಟ್, ಹೌದು. ಅಯ್ಯೋ ನಮ್ಮ ಇದ್ದಿದ್ದೆ ಸಮಸ್ಯೆಗಳಿದ್ದಿದ್ದೆ ಅಂತೇಳಿ ಆ ಹಣ ಬಂದಿರೋ ಹಣ ಯಾವ ಕಾರಣಕ್ಕೆ ತಗೊಂಡಿದ್ದಾರೆ ಅದನ್ನ ಇಟ್ಬಿಟ್ಟು ಇಲ್ಲೆಲ್ಲೋ ಒಂದು ಕಡೆ ಪಾರ್ಟಿನೂ ಮಾಡಿಬಿಟ್ಟಿರ್ತಾರೆ. ನಾನು ಹೇಳೋದು ಇಷ್ಟೇ, ನೀವು ಅದರಲ್ಲಿ 10 ರೂಪಾಯಿ ಕೂಡ ನೀವು 10 ಲಕ್ಷ ತಗೊಂಡಿದ್ರೆ, ನಾನು 50,000 ಲಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ, 10 ಲಕ್ಷ ಲೋನ್ ತಗೊಂಡಿದ್ರೆ 10 ಲಕ್ಷನು ಯಾವ ಕಾರಣಕ್ಕೆ ತಗೊಂಡಿದ್ದೀರಿ, ಉದ್ದೇಶಕ್ಕೆ ತಗೊಂಡಿದ್ದೀರಿ ಅದಕ್ಕೆ ಬಳಸಬೇಕು. 10 ರೂಪಾಯಿ ಕೂಡ ನೀವು ಬೇರೆ ಕಾರಣಕ್ಕೆ ಬಳಸಬಾರ್ದು. ಆ ಒಂದು ನಿಖರತೆ ಇರಬೇಕು. ಜನ ತಮ್ಮನ್ನ ತಾವು ಪ್ರಶ್ನೆ ಕೇಳ್ಕೊಳ್ಳೋದಿಲ್ಲ. ಹಾಗಾಗಿ ಅದ್ರ 2ನೇ 3ನೇ ಅಧ್ಯಾಯದಲ್ಲಿ ಸಾಲ ಮಾಡೋ ಉದ್ದೇಶ ಏನು, ಸಾಲ ಮಾಡಕ್ ಮುಂಚೆ ನಮ್ಮನ್ನ ನಾವು ಕೇಳ್ಕೊಬೇಕಾದಂತ ಅದನ್ನ ಬರ್ದಿದ್ದೀನಿ. ಇಟ್ ಈಸ್ ಆಲ್ ಅಬೌಟ್ ಸೈಕಾಲಜಿ. ಇದೇನಂತಂದ್ರೆ ಸಾಲ ಮಾಡೋವಾಗ ನಿಮ್ಗೆ ಗೊತ್ತಾಗೋದಿಲ್ಲ. ಸಾಲ ಮಾಡೋವಾಗ ಯಾಕೆಂದ್ರೆ ನಿಮ್ಮ ಒಂದು ಇದಿರುತ್ತಲ್ಲ, ಏನ್ ಹೇಳ್ತಾರೆ, ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಿಮ್ಗೆ ಇನ್ಕಮ್ ಬರ್ತಿರುತ್ತೆ, ಏನೋ ಟರ್ನ್ ಔಟ್ ಮಾಡ್ತೀನಿ ಬಿಸ್ನೆಸ್ಗೆ ಇದ್ದಾಗ ಚೆನ್ನಾಗಾಗ್ತಿರುತ್ತೆ, ಇನ್ನು ಸ್ವಲ್ಪ ತಗೊಂಡು ಹಾಕಿದ್ರೆ ಇನ್ನು ಸ್ವಲ್ಪ ದೊಡ್ಡದು ಮಾಡ್ಬೋದು ಬಿಸ್ನೆಸ್ನ. ಹೀಗೆ ಏನೇನೋ ಒಂದು ಕಾರಣಗಳಿಂದ ತಗೋತೀರಿ. ಅದೇ ಪರ್ಸನಲ್ ಲೋನು ಇನ್ನೊಂದು ತಗೊಳ್ಳುವಾಗ ನೋವಲ್ಲಿ ಇರ್ತೀರಿ, ಯಾವಾಗಲೂ ಆತ್ಮವಿಶ್ವಾಸದಲ್ಲೇ ಇರೋದಿಲ್ಲ, ನೋವಲ್ಲಿ ಇರ್ತೀರಿ. ಮೆಡಿಕಲ್ ಎಮರ್ಜೆನ್ಸಿ ಬಂದಿರುತ್ತೆ, ಮತ್ತೊಂದು ಏನೋ ಎಮರ್ಜೆನ್ಸಿ ಬಂದಿರುತ್ತೆ, ಬೇರೆ ಎಲ್ಲೂ ಸಾಲ ಹುಟ್ಟಲ್ಲ, ಪರ್ಸನಲ್ ಲೋನು, ಇಂಟ್ರೆಸ್ಟ್ ರೇಟ್ ತುಂಬ ಜಾಸ್ತಿ ಆದರೂ ತೊಗೊಂಡ್ಬಿಡ್ತೀರಾ. ಆಮೇಲೆ ಅದು ಅಲ್ಲಿ ಸಾಲೋದಿಲ್ಲ, ಇನ್ನೊಂದು ಕಡೆ ಹೋಗಿ ಎಲ್ಲೋ ಕೈ ಸಾಲ ಮಾಡ್ತೀರಿ. ಈ ರೀತಿ ಆದಾಗ ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿಲ್ದಂಗೆ ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ತಾ. ನಾನು ಐ ಹ್ಯಾವ್ ಸೀನ್ ಪೀಪಲ್, ಎಷ್ಟು ಜನ ಅಂದ್ರೆ 1 ಲಕ್ಷ ಆದಾಯ ಇದ್ರೆ 1 ಲಕ್ಷ 20,000 EMI ಹಾಕ್ಬಿಟ್ಬಿಟ್ಟು ಮತ್ತೆ ಜೀವನ ಬೇರೆ ನಡೆಸ್ಬೇಕು. ಅಂದ್ರೆ 1 ಲಕ್ಷ ಇನ್ಕಮ್ ಆದಾಯ ಇದ್ರೆ 2 ಲಕ್ಷ ತನಕ ಖರ್ಚಿರುತ್ತೆ. ಯಾಕಂದ್ರೆ 21-30 EMI ಕಟ್ತಿರ್ತಾರೆ, ಮತ್ತೆ ಜೀವನ ನಡೆಸಬೇಕಲ್ಲ ದುಡ್ಡು. ಸೊ ಪ್ರತಿ ಸರಿ ಹಂಗೆ ಮಾಡ್ತಾ ಹೋಗ್ತಾರೆ. ಸೊ ಇದನ್ನೆಲ್ಲ ನಾನು ಬಹಳಷ್ಟು ಸಮಾಜನ ನೋಡ್ತಾ ಹೋದಾಗ ಸಾಲ ಮಾಡ್ತಾರೆ. ಸಾಲ ಮಾಡೋದು ತಪ್ಪಲ್ಲ, ಯಾಕೆಂತಂದರೆ ಇವತ್ತು ಸಾಲವಿಲ್ಲದೆ ಬೇರೆ ಏನು ಮಾಡೋಕ್ಕೂ, ಈಗ ಒಂದು ಸೈಟ್ ತೊಗೋಬೇಕು, ಒಂದು ಮನೆ ಕಟ್ಟಬೇಕು, ಒಟ್ಟಿಗೆ ಎಲ್ಲರ ಹತ್ರನೂ ಅಷ್ಟೊಂದು ದುಡ್ಡು ಹೇಗೆ ಬರೋಕ್ಕೆ ಸಾಧ್ಯ? ಸೊ ಏನೋ ಒಂದು ಮಾಡಲೇಬೇಕಲ್ಲ. ಸೊ ನೀವು ಅದಕ್ಕೆ ಸಾಲ ಅನ್ನೋದು, ಕಂತು ಅನ್ನೋದು ಒಂಥರದಲ್ಲಿ ವರದಾನ. ಯಾಕಂತಂದರೆ ಅದು ಯಾವಾಗಲೂ ಏರಿಕೆ ಕಾಣ್ತಾನೆ ಇರುತ್ತೆ, ಕೆಲವೊಂದು ವಿಚಾರಗಳು, ಅಂಶಗಳು ಸಮಾಜದಲ್ಲಿ. ಸೊ ಇವತ್ತಿನ ಇದಕ್ಕೆ ನೀವು ಹಿಡಿಬೇಕು ಅಂತಂದರೆ ನಮ್ಮ ಹತ್ರ ದುಡ್ಡಿಲ್ಲ. ಸೊ ಸಾಲ ನೀವು ಯಾವಾಗ ಅದು ನಿಮ್ಮ ಒಳಿತಿಗಾಗಿ ಬಳಸ್ಕೋತೀರಾ, ನಾನು ಮತ್ತದೇ ಹೇಳ್ತೀನಿ, ಲೀವರೇಜ್ ಅಂತ ನಾನು ಆ ಪದನ ಉಪಯೋಗಿಸಿದ್ದೀನಿ. ಯಾರು ಇದುವರ ತನಕ ಅದು ಬರ್ದಿಲ್ಲ ಅದ್ರ ಬಗ್ಗೆ. ಡೆಟ್ ಲೀವರೇಜ್ ಅಂತ ಅಂದರೆ ಏನು? ಡೆಟ್ ಲೀವರೇಜ್ ಅಂತಂದರೆ ನೋಡಿ, ನೀವು ಸಾಲದ ಮೇಲೆ ಬಡ್ಡಿಯ ದರ 8.75 ಕೊಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಆದರೆ ಈ ಹಣನ ಉತ್ಪಾದನೆ, ಈ ಹಣನ ನೀವು ಬೇರೆ ಕಡೆ ಹಾಕಿ ಇದರಿಂದ 11%, 12%, 13% ಉತ್ಪಾದನೆ ತೆಗೆದ್ರೆ, ಅಂದರೆ ರಿಟರ್ನ್ಸ್ ತೆಗೆದ್ರೆ ನೀವು, ಆಗ ಯು ಆರ್ ಲಿವರೇಜಿಂಗ್ ಅ ಡೆಟ್. ಅದು ಡಬ್ಬಲ್ಲು ಅಥವಾ ಏನೋ ತಗೊಂಡಾಗ ಯು ಆರ್ ಲಿವರೇಜಿಂಗ್ ಅ ಡೆಟ್. ನೀವು 8.75 ಹಾಕಿ ಒಂದು ಅಪಾರ್ಟ್ಮೆಂಟ್ ತಗೋತೀರಿ, ನೀವು ಅದನ್ನ ಬಾಡಿಗೆ ಕೊಡ್ತೀರಿ, ನಿಮ್ಗೆ ಅದು 3% ಬರುತ್ತೆ. ಸೊ ಯು ಆರ್ ಲೂಸಿಂಗ್ ಮನಿ ಅಲ್ವಾ? ಅರ್ಥ ಆಯ್ತಾ? 1 ಕೋಟಿನೋ 1.25 ಕೋಟಿನೋ ಸಾಲ ಮಾಡಿಬಿಟ್ಟು ಒಂದು ಅಪಾರ್ಟ್ಮೆಂಟ್ ತಗೊಂಡ್ಬಿಡ್ತೀರಾ, 30,000ಕ್ಕೋ 35,000ಕ್ಕೋ ಅದನ್ನ ಬಾಡಿಗೆ ಕೊಡ್ತೀರಾ, ನಿಮ್ಗೆ 70-75,000 EMI ಕಟ್ತಿರ್ತೀರಾ, ಆದ್ರೆ ನಿಮಗೆ ಬರ್ತಿರೋದು 30,000. ಸೊ ಅದ್ರ ಬದಲಾಗಿ ನಾವ್ ಏನ್ ಮಾಡ್ಬೋದು? ಅಲ್ಲ, ಅದು ಅಲ್ಲಿಗೆ ಹೋಗೋಣ. ನೀವ್ ಅನ್ಕೊಂತೀರಾ ಇಲ್ಲ ಅದ್ರದ್ದು ಅಪ್ರಿಸಿಯೇಟ್ ಆಗುತ್ತಲ್ಲ ಅಂತ. ಫ್ಲಾಟ್ ವ್ಯಾಲ್ಯೂನು ಅಪ್ರಿಸಿಯೇಟ್ ಆಗುತ್ತೆ, ಹಂಗಾಗಿ ಒಟ್ಟಿಗೆ ಕಣ್ಣಿಗೆ ಕಾಣಲ್ಲ.
ಹಾಗೆ ಹೇಗೆ ಅಂತೀರಾ. ಆದ್ರೆ ಫ್ಲಾಟ್ ವ್ಯಾಲ್ಯೂ ರಿಯಲ್ ಆಗಿ ಅಪ್ರಿಸಿಯೇಟ್ ಆಗುತ್ತಾ ಅನ್ನೋದು ಇಟ್ ಈಸ್ ಡಿಬೇಟಬಲ್. ಬೆಂಗಳೂರು ಅಂತ ಮಹಾನಗರದಲ್ಲಿ ನೀವು ಆ ಮನೆ ಸಾಲ ತೀರೋ ಅಷ್ಟರಲ್ಲಿ 15-20 ವರ್ಷ ಆಗಿರುತ್ತೆ. 15-20 ವರ್ಷಕ್ಕೆ ನೀವು ತಗೊಂಡ್ರ ಮನೆ ಔಟ್ಡೇಟೆಡ್ ಆಗೋಗಿರುತ್ತೆ, ಟೇಸ್ಟ್ ಚೇಂಜ್ ಆಗ್ಬಿಟ್ಟಿರುತ್ತೆ. ಜನಕ್ಕೆ ಆ ಮನೆ ಯಾಕೆ ತಗೋತಾರೆ, ಅವತ್ತಿನ ನೀಡಿಗೆ ತಕ್ಕನಂಗೆ. ಈಗ 15-20 ವರ್ಷದ ಹಿಂದಿನ ಮನೆಗಳು ಬೆಂಗಳೂರು ನಗರದಲ್ಲಿ ನೋಡಿ, ಪ್ರತಿ ಮನೆಯಲ್ಲೂ ಟಾಯ್ಲೆಟ್ ಇರ್ತಿರ್ಲಿಲ್ಲ, ಅಟ್ಯಾಚ್ ಬಾತ್ರೂಮ್ ಇರ್ತಿರ್ಲಿಲ್ಲ. ಇವತ್ತು ಬಾಡಿಗೆ ಮನೆಯವರೇ ಬರೋದಿಲ್ಲ, ಪ್ರತಿ ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇಲ್ಲ ಅಂದ್ರೆ 3 ರೂಮಿನ ಮನೆ ಇತ್ತು ಅಂದ್ರೆ 3ಕ್ಕೂ ಅಟ್ಯಾಚ್ ಬಾತ್ರೂಮ್ ಇರಬೇಕು ಅಂತ ಕೇಳ್ತಾರೆ ಇವತ್ತು. ಇಲ್ಲಾಂದ್ರೆ ಬಾಡಿಗೆಯವರೇ ಬರಲ್ಲ, ಅಯ್ಯೋ ಒಂದೇ ಟಾಯ್ಲೆಟಾ ಅಂತಾರೆ. ಸೊ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ದು ಅಪ್ರಿಸಿಯೇಟ್ ಆಗುತ್ತೆ ಅನ್ನೋದು ಇಟ್ ಈಸ್ ಆಲ್, ಅದು ನಾವು ನಮ್ಮ ಊಹೆಲಿ ಇರುವಂತದ್ದು. ಆಗುತ್ತಾ 20 ವರ್ಷದ ನಂತರ ಗ್ಯಾರಂಟಿ ಇಲ್ಲ. ನಿಮ್ದು ಇವತ್ತಿನ ರಿಟರ್ನ್ ಏನು 3 to 4% ಮ್ಯಾಕ್ಸಿಮಮ್. ನೀವ್ ಎಷ್ಟು ಕಟ್ತಾ ಇದ್ದೀರಾ? ಆಲ್ಮೋಸ್ಟ್ 9% ಬಡ್ಡಿ ಕಟ್ತಾ ಇದ್ರೆ ಯು ಆರ್ ನಾಟ್ ಲಿವರೇಜಿಂಗ್ ಎನಿಥಿಂಗ್. ಸೊ ಈ ತರದ್ದು ಬಹಳ ತಪ್ಪುಗಳು ವಿದ್ಯಾವಂತರು ಅನ್ನಿಸ್ಕೊಂಡವರು ಕೂಡ ಸಾಲ ಮಾಡಕ್ ಮುಂಚೆ ಒಂದಷ್ಟು ಕೂತು ಗಣಿತ ಒಂಚೂರು ಲೆಕ್ಕಾಚಾರ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಸೊ ಈ ಪುಸ್ತಕ ಬರೆಯೋದಕ್ಕೆ ಪ್ರಮುಖ ಕಾರಣ ಅದು ಅವ್ರು ಏನು ಮಾಡಬೇಕು ಅಂತಂದರೆ, ಅವ್ರು ಕೂತು ಒಂದು ಪೇಪರು ಪೆನ್ನು ಇಟ್ಕೊಂಡು ಸರಳ ಲೆಕ್ಕಾಚಾರ ಮಾಡಬೇಕು. ಈ ಸಾಲ ಮಾಡ್ತಿರೋದು ಯಾತಕ್ಕೆ, ಮಾಡ್ತಿರೋ ಉದ್ದೇಶ ಏನು, ಇದರಿಂದ ಉತ್ಪತ್ತಿ ಏನು, ನಾನು ಡೆಟ್ ಲಿವರೇಜ್ ಮಾಡ್ಕೋತಾ ಇದ್ದೀನ, ಹೀಗೆ ಅಲ್ಲ ನಾನು ಅಷ್ಟು ಬರ್ದಿದ್ದೀನಿ ಎಲ್ಲ ಮಾಡಿಕೊಂಡು ನೀವು ಆನಂತರ ಹೋಗ್ಬೇಕು. ನಮ್ಮ ಸಮಾಜದಲ್ಲಿ ಅದರ ಸಾಲ ಎಲ್ಲರೂ ಮಾಡ್ತಿದ್ದಾರೆ, ಆದರೆ ಸಾಲದ ಬಗ್ಗೆ ಜ್ಞಾನದ ಕೊರತೆ ಬಹಳ ಬಹಳ ಇದೆ. ದ ಗ್ಯಾಪ್ ಈಸ್ ಹ್ಯೂಜ್. ಹಾಗಾಗಿ ಸಾಲ ಅನ್ನೋ ಒಂದು ಪುಸ್ತಕ ಬರಿಬೇಕು ಅಂತ ಅನ್ನಿಸ್ತು, ಹಾಗಾಗಿ ಅದು ನಿಮ್ಮ ಕೈಲಿದೆ. ಓಕೆ, ಬಟ್ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಇದೆ ಸರ್. ಈಗ ನೀವು ಸಾಲ ಅನ್ನುವಂಥ ಪುಸ್ತಕ ಬರೆದ್ರಿ, ಬಟ್ ಇಲ್ಲಿ ನಾನು ಚೆಕ್ ಮಾಡಿದೆ, ಸಾಲ ಮಾಡಿಲ್ಲದವನೇ ಸರದಾರ ಅಂತಲೂ ನಾವು ಕನ್ಸಿಡರ್ ಮಾಡ್ಬೋದು. ಅದರ ಜೊತೆಗೆ ನೀವು ಬ್ರಾಕೆಟ್ ಬಿಟ್ಟು ಹಾಕಿ ನೋಡಿದ್ರೆ ಸಾಲ ಮಾಡಿದವನೇ ಸರದಾರ ಅಂತ ಇದೆ. ಸೊ ಇದು ಎರಡರಲ್ಲಿ ಯಾವ್ದನ್ನ ನಾವು ಕನ್ಸಿಡರ್ ಮಾಡ್ಬೇಕು? ಅದ್ಭುತವಾದ ಪ್ರಶ್ನೆ. ಯಾಕಂತಂದ್ರೆ ನಾನು ಅದಕ್ಕೆ ಅಲ್ಲಿ ಬರ್ದಿರೋದು ಅದಕ್ಕೇನೆ. ನಾನೇನು ಉಪೇಂದ್ರ ಅವ್ರದ್ದೇನು ಅದೇನು ಗಿಮಿ ಕಾತರ ಏನು ತರ್ತಾ ಇಲ್ಲ. ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹಂಗೆ ಮಾಡ್ತಾರೆ, ಬುದ್ಧಿವಂತರಿಗೆ ಮಾತ್ರ ಅಂತೆಲ್ಲ ಹಾಕ್ಬಿಟ್ಟು ಆ ಥರ ಮಾಡೋ ಉದ್ದೇಶ ಅಲ್ಲ ನಂದು. ನಾನು ಹೇಳೋದು ಏನಂತಂದ್ರೆ, ಅದು ಎರಡು ಸತ್ಯ ಅಂತ. ಎರಡು ಸತ್ಯನೇ, ಅಲ್ಲಿ ನೇರವಾಗಿ ಬರೆದಿರುವಂಥದ್ದು. ಅಲ್ಲಿ ಯಾವುದೇ ಥರದ ಒಳಾರ್ಥಗಳನ್ನ ಇಟ್ಕೊಂಡು ಏನು ಬರ್ದಿಲ್ಲ. ಸಾಲ ಮಾಡಿದವನೇ ಸರ್ದಾರ, ಸಾಲ ಮಾಡಿಲ್ಲದವನೇ ಸರ್ದಾರ, ಎರಡೂ ಸರಿ ಅಂತ ನಾನು ಹೇಳ್ತೀನಿ. ಹೇಗೆ ಅನ್ನೋದಕ್ಕೆ ನಿಮ್ಗೊಂದು ಸಣ್ಣದಾಗ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ನೋಡಿ, ಯಾರಿಗೆಲ್ಲ ಆ ಲೀವರೇಜ್ ಶಕ್ತಿಯ ಮಹತ್ವ ಗೊತ್ತಿದೆ, ಆ ಮಹತ್ವ ಗೊತ್ತಿದ್ದು ಸಾಲ ಮಾಡಿದವರು ಸರ್ದಾರರು. ಯಾರಿಗೆಲ್ಲ ಸಾಲ ಮಾಡಿ ಆದರೆ ಲೀವರೇಜ್ ಬಗ್ಗೆ ಜ್ಞಾನನೇ ಇಲ್ಲ, ಡೆಟ್ ಲೀವರೇಜ್ ಬಗ್ಗೆ ಜ್ಞಾನನೇ ಇಲ್ಲ, ಅವರು ಮಾಡಿಲ್ಲದವರೇ ಸರ್ದಾರ. ಅವಾಗ ಗೊತ್ತಿದ್ದು ಮಾಡ್ತಾರಲ್ಲ ಅವನ್ ಸರ್ದಾರ. ಯಾಕಂದ್ರೆ ಅವನಿಗೆ ಗೊತ್ತು ಹಣನ ಹೆಂಗ್ ದುಡಿಸ್ಕೋಬೇಕು. ಇಲ್ದಿರೋರು ಸಾಲ ಮಾಡಬಾರ್ದು, ಸುಮ್ನೆ ಇದ್ಬಿಡ್ಬೇಕು. ಹಾಗಾಗಿ ಅಕಸ್ಮಾತ್ ಅವ್ರು ಏನಾನ ಮಾಡಿಬಿಟ್ರೆ ಅವರು ಸರ್ದಾರ ಆಗೋದಿಲ್ಲ, ಅದಕ್ಕೆ ಸ್ಲೇವ್ ಆಗ್ಬಿಡ್ತಾರೆ, ಅಂದ್ರೆ ಡೆಟ್ ಟ್ರ್ಯಾಪ್ ಆಗ್ಬಿಡ್ತಾರೆ. ಉದಾಹರಣೆ ಹೇಳ, ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಸಣ್ಣದಾಗ ಉದಾಹರಣೆ ಹೇಳ್ತೀನಿ. ಯಾರೆಲ್ಲ ಈ 10 ಲಕ್ಷ ರೂಪಾಯಿನ ತಗೊಂಡು ಏನೋ ಒಂದು ಇಂಡಸ್ಟ್ರಿನೋ ಅಥವಾ ಒಂದು ಉದ್ದಿಮೆನೋ ಏನೋ ತೆಗಿತಾರೆ, ಇದಕ್ಕೆ ಬಡ್ಡಿ 10,000 ರೂಪಾಯಿ ಎಕ್ಸಾಂಪಲ್ ಹೇಳ್ತಿದ್ದೆ, 10,000 ಮಾಸಿಕ ಅದಕ್ಕೆ ಬಡ್ಡಿ ಕಟ್ತಿದ್ದಾರೆ. ಇದೇ 10 ಲಕ್ಷ ಉಪಯೋಗಿಸ್ಕೊಂಡು ಅವ್ರದ್ದು 1 ಲಕ್ಷ ರೂಪಾಯಿ ಉತ್ಪಾದನೆ ಮಾಡ್ತಿದ್ದಾರೆ. ಸಂಬಳ ಇನ್ನೊಂದು ಮತ್ತೊಂದು ಬಡ್ಡಿ 10,000 ಕೊಟ್ಟು ಅವ್ರಿಗೂ ಕೈಗೆ 20,000 ಮಿಗ್ತಾ ಇದೆ. ದಟ್ ಈಸ್ ಡೆಟ್ ಲಿವರೇಜ್. ಸಾಲ ಮಾಡಿದವನೇ ಸರ್ದಾರ. ಏನೂ ಇಲ್ಲದೆ ಅವ್ರದ್ದು ಅಂತ ದುಡ್ಡೇ ಇಲ್ಲದೆ, ನಿಮ್ಮ ಹತ್ರ ಏನಿಲ್ಲ ಕೈಯಲ್ಲಿ ಇಲ್ಲದೆ ಅವರೊಂದು ಸಾಮ್ರಾಜ್ಯ ಕಟ್ತಾರೆ. ನಮ್ಮ ವಿಜಯ್ ಸಂಕೇಶ್ವರ್ ಅವ್ರದ್ದು ಒಂದು ದೊಡ್ಡ ಉದಾಹರಣೆ, ನಾನು ಪುಸ್ತಕದಲ್ಲೂ ಅವ್ರ ಬಗ್ಗೆ ಉಲ್ಲೇಖ ಮಾಡಿದ್ದೀನಿ. ಅವ್ರ ಹತ್ರ ಏನಿತ್ತು? ಸೊ ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ, ಸಾಲ ಮಾಡ್ದಿದ್ರೆ ನೀವು ಮುಟ್ಟಾಳ್ರು ಅಂತಾರೆ ಅವರು. ಯಾಕಂದ್ರೆ ಅವ್ರಿಗೆ ಗೊತ್ತು ಸಾಲದ ಹಣನ ಹೆಂಗೆ ದುಡಿಸ್ಕೋಬೇಕು, ಹೇಗೆ ಮೇಲಕ್ಕೆ ಹೋಗ್ಬೇಕು ಅಂತ ಗೊತ್ತು. ಅವ್ರಿಗೆ ಲೀವರೇಜ್ ಶಕ್ತಿಯ ಮಹತ್ವ ಗೊತ್ತು. ಆ ಪುಸ್ತಕದಲ್ಲೂ ನಾನು 1 ಕೋಟಿಯಿಂದ 100 ಕೋಟಿ ತನಕ ಹೇಗೆ ಮಾಡ್ಬೋದು ಅನ್ನೋದ್ರದ್ದು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಲೀವರೇಜ್ ಶಕ್ತಿಯ ಮಹತ್ವ ತಿಳ್ಕೊಳ್ಳಿ. ಈಗ ನಮ್ಮ ಜನ ಸಾಲ ಮಾಡ್ತಾರೆ, ಅವ್ರಿಗೆ ಲೀವರೇಜ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ, ಡೆಫಿನೇಷನ್ನೇ ಗೊತ್ತಿಲ್ಲ. ಅದಕ್ಕೆ ಆ ಪುಸ್ತಕ ಬರೆದಿದ್ದು ಕನ್ನಡ ಓದುಗರಿಗೆ ಅದೊಂದು ಅರಿವಿಗೆ ಬರಲಿ, ಲೀವರೇಜ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಅದು ಅರಿವಿಗೆ ಬರಲಿ, ನಿಜವಾಗ್ಲೂ ನಮ್ಮ ಕೈಲಿ ಆಗ್ತಿದ್ಯಾ ಆಗ್ತಿಲ್ವಾ ಅಂತ. ಹಾಗಾಗಿ ಸಾಲ ಮಾಡಿದವನೇ ಸರ್ದಾರ. ಯಾವಾಗ ಅಂತಂದ್ರೆ ಅವನಿಗೆ ಆ ಹಣನ ಸಶಕ್ತವಾಗಿ ಬಳಸ್ಕೊಂಡು ನಾವು ಕಟ್ಟುತ್ತಿರುವ ಬಡ್ಡಿಗಿಂತ ಹೆಚ್ಚಿನ ಮೊತ್ತವನ್ನ ನಾವು ಸೃಷ್ಟಿಸಿಕೊಳ್ಳುವ ತಾಕತ್ತಿದೆ ಅಂದ್ರೆ ಆ ರೀತಿ ಸಾಲ ಮಾಡಿದವರೆಲ್ಲ ಸರ್ದಾರರು. ಇಲ್ಲ ಅಂದ್ರೆ ಯಾರು ಮಾಡಿಲ್ಲ ಅವರು ಕೂಡ ಸರ್ದಾರರೇ. ಮಾಡ್ಬಿಟ್ಟು ಇದು ಗೊತ್ತಿಲ್ದಿರ್ತಾರಲ್ಲ ಅವರು ಡೆಟ್ ಟ್ರ್ಯಾಪ್ ಆಗ್ಬಿಡ್ತಾರೆ. ಅರ್ಥ ಆಯ್ತಲ್ವಾ? ಏನು ಮಾಡಿಲ್ಲಪ್ಪ, ಅಯ್ಯೋ ನನಗೆ ಗೊತ್ತಿಲ್ಲ, ನಂಗೆ ಸಾಲದ ಬಗ್ಗೆ ಏನು ಗೊತ್ತಿಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ನಾನು ಇಷ್ಟರಲ್ಲೇ ಬದುಕ್ತೀನಿ ಅಂತಾರಲ್ಲ ಅವರು ಕೂಡ ಸರ್ದಾರರೇ. ಯಾಕಂದ್ರೆ ಅವ್ರು ಸಾಲ ಮಾಡಿಲ್ಲ. ಸಾಲವಿಲ್ಲದವನೇ ಸರ್ದಾರ.
ಇವತ್ತು ಡೆಟ್ ಇಲ್ಲ ಅಂದ್ರೆ ಹೇಳನಲ್ಲ ಎಂಥ ನಿರಾಳ ಭಾವ. ಯೋಚನೆ ಮಾಡಿ ನೋಡಿ, ಯಾವುದು ಸಾಲ ಇಲ್ಲ, ಯಾವುದು ಹೆಡ್ಡೇಕ್ ಇಲ್ಲ, ಏನಿಲ್ಲ, ಕಂತು ಕಟ್ಟೋಷ್ಟಿಲ್ಲ, ಏನಿಲ್ಲ ಅಂದ್ರೆ ನೀವು ನಿಜವಾಗ್ಲೂ ಸರ್ದಾರರೇ. ಸಾಲ ಮಾಡಿದವನು ಸರ್ದಾರನೇ. ಯಾವಾಗ ಅಂದ್ರೆ ನಾನು ಮತ್ತೆ ಹೇಳಿದ್ನಲ್ಲ, ಅದನ್ನ ದುಡಿಸ್ಕೊಳ್ಳೋ ಶಕ್ತಿ ಇರಬೇಕು. ಅದಕ್ಕೆ ನಾನು ಪುಸ್ತಕದ ಕೊನೆಯ ಅಧ್ಯಾಯದಲ್ಲಿ ಬರಿತೀನಿ, 95% ಜನರ ಪಾಲಿಗೆ ಸಾಲ ಅನ್ನೋದು ಕೊರಳಿಗೆ ಉರುಳು. ಯಾಕಾಗ್ತದೆ ಅಂದ್ರೆ ಅವ್ರಿಗೆ ಡೆಟ್ ಲಿವರೇಜ್ ಬಗ್ಗೆ ಐಡಿಯಾ ಇಲ್ಲ. ಹಾಗಾಗಿ ಅವರೆಲ್ಲ ಡೆಟ್ ಟ್ರ್ಯಾಪ್ ಆಗ್ತಾರೆ. ಅವರು ಸಾಲ ಮಾಡಬಾರ್ದು ಅಂತಾನೆ ಬರಿತೀನಿ. ಪ್ರತಿಯೊಂದು ಸಾಲದ ಮುಂದೆ ನೀವು ನೋಡ್ತಾ ಹೋದ್ರೆ ಎಜುಕೇಶನ್ ಲೋನ್ ಅಂತಾರೆ, ಮೆಡಿಕಲ್ ಲೋನ್ ಅಂತಾರೆ, ಆಯ್ತಾ, ವೆಡ್ಡಿಂಗ್ ಲೋನ್, ಏನೇನೋ ಟ್ರಾವೆಲ್ ಲೋನ್, ಅದ್ರ ಕೆಳಗಡೆ ಎಲ್ಲ ಅದ್ರ ಬಗ್ಗೆ ಬರೆದು ನಾನು ಬರಿತಾ ಹೋಗ್ತೀನಿ. 3 ದಶಕಗಳ ಕಾಲ ನನ್ನ ಅನುಭವದ ಪ್ರಕಾರ ಈ ಸಾಲ ನೀವು ಮಾಡ್ಬೇಕಾ ಮಾಡಬಾರ್ದಾ ಅನ್ನೋದ್ರದ್ದೊಂದು ಸಲಹೆ ಕೂಡ ನಾನು ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ಸಾಲದ ಮುಂದೆ ಕೂಡ ನಂದೊಂದು ಸಲಹೆ, ಒಂದು ಕಾಮೆಂಟ್ ಇದ್ದೇ ಇದೆ ಅಲ್ಲಿ, ನೋಡ್ತಾ ಹೋಗಿ. ಸೊ ಜನಕ್ಕೆ ಕ್ಲಾರಿಟಿ, ನಿಖರತೆ ಬೇಕು. ಸಾಲ ಮಾಡಿದವರು, ಸಾಲ ಮಾಡದೇ ಇರೋರು ಇಬ್ರು ಆ ಪುಸ್ತಕ ಓದ್ಬೇಕು. ಯಾಕೆ ಅಂತಂದ್ರೆ ಸರ್ದಾರ ಅಲ್ವಾ ಅನ್ನೋದನ್ನ ಒಂದು ನಿರ್ಧಾರ ಆಗುತ್ತೆ. ಒಂದು, ಸಾಲ ಮಾಡೋದಕ್ಕೆ ಮುಂಚೆ ನಾನು ಸಾಲ ಮಾಡ್ಲಾ ಬೇಡವಾ ಅನ್ನೋ ಒಂದು ನಿಖರತೆ ಬರುತ್ತೆ. ಸಾಲ ಆಲ್ರೆಡಿ ಮಾಡಿದ್ರೆ ನಾನು ಎಷ್ಟರಲ್ಲಿ ಇದ್ದೀನಿ, ಕುತ್ತಿಗೆ ತನಕ ನೀರು ಬಂದಿದ್ಯಾ, ಮೂಗಿನ ಮಟ್ಟಕ್ಕಿದ್ಯಾ, ಅಥವಾ ತಲೆ ಮೇಲೆ ಹೊಟ್ಟೋಗಿದ್ಯಾ, ಮುಳುಗ್ಬಿಟ್ಟಿದೀವ, ಅದರ ಅರ್ಥ ಆಗುತ್ತೆ. ಅದರಿಂದ ಈಚೆ ಬರೋದು ಹೇಗೆ, ಯಾವ್ಯಾವ ಸಾಧ್ಯತೆಗಳಿವೆ ಅದನ್ನ ನೋಡ್ಬೇಕು. ಸೊ ಸಾಲ ಅನ್ನೋದು ಏನಾಗಿದೆ ಅಂತಂದ್ರೆ ಇಸ್ ಜಸ್ಟ್ ಎ ನೀಡ್. ನನ್ಗೆ ಇವತ್ತಿಗೆ ಬೇಕು, ಹಣ ಇಲ್ಲ, ಸೊ ಬ್ಯಾಂಕ್ ಕೊಡ್ತಾ ಇದೆ, XYZ ಕೊಡ್ತಾ ಇದೆ. ಇವತ್ತೇನು ಇನ್ಸ್ಟಂಟ್ ಲೋನ್ ಆಪ್ಗಳಿದೆ, ಚೈನಾ ಆಪ್ಗಳು ಬೇಕಾದಷ್ಟಿದೆ. ಯಾರೋ ಹೇಳ್ತಾರೆ 10,000ದಿಂದ ಲಕ್ಷದ ತನಕ, 5 ಲಕ್ಷ ತನಕ ಕೊಡ್ತಾರೆ, ತಗೊಂಡ್ಬಿಡ್ತಾರೆ. ಆದ್ರೆ ಅದ್ರ ಅರಿವಿಲ್ವಲ್ಲ, ನಿಮ್ಗೆ ಹಣ ಸಿಕ್ಕುತ್ತೆ ಅನ್ನೋ ಕಾರಣಕ್ಕೆ ನೀವು ಸಾಲ ಮಾಡೋದಿಲ್ಲ. ಯಾತಕ್ಕೆ ಅನ್ನೋದನ್ನ ತಿಳಿದು ಸಾಲ ಮಾಡಬೇಕು. ಹಾಗಾಗಿ ಇಬ್ರು ಕೂಡ, ಸಾಲ ಮಾಡಿದವನು ಸರ್ದಾರ ಸರಿಯಾಗಿ ಗೊತ್ತಿದ್ರೆ, ಸಾಲ ಮಾಡಿಲ್ಲದವನಂತೂ ಖಂಡಿತ ಸರ್ದಾರ. ಆದ್ರೆ ಸಾಲ ಮಾಡಿ ಲೀವರೇಜ್ ಬಗ್ಗೆ ಗೊತ್ತಿಲ್ದವನ್ ಮಾತ್ರ ಅದು ಡೆಟ್ ಟ್ರ್ಯಾಪ್. ಕ್ಲಾರಿಟಿ ಬಂತಲ್ವಾ? ಕರೆಕ್ಟ್ ಸರ್. ಈಗ ನೀವು ವಿಜಯ್ ಸಂಕೇಶ್ವರ್ ಸರ್ ಬಗ್ಗೆ ಹೇಳಿದ್ರಿ, ಸೊ ಸಾಲ ಮಾಡಿ ಸಿರಿವಂತರಾಗಿರೋದು ಅಂತ. ಸೊ ಬೇರೆ ಏನಾದ್ರೂ ಎಕ್ಸಾಂಪಲ್ ಕೊಡ್ಬೋದಾ ಸರ್, ಯಾರು ಸಾಲ ಮಾಡಿ ಶ್ರೀಮಂತರಾಗಿದ್ದಾರೆ? ಹೌದು, ಈಗ ನೀವು ಆತರ ನೋಡಕ್ ಹೋಯ್ತು ಅಂದ್ರೆ ರಿಲಯನ್ಸ್ ಯಾವ್ದು ತಗೊಳ್ಳಿ, ಯಾರೇ ಇದುವರೆ ತನಕ ಅತ್ಯಂತ ದೊಡ್ಡ ಸಾಹುಕಾರರು, ಅತ್ಯಂತ ದೊಡ್ಡ ಯಶಸ್ವಿ ಉದ್ಯಮಿಗಳು ಯಾರಿದ್ದಾರೆ, ಎಲ್ಲರೂ ಸಾಲದ ಹಣದಲ್ಲೇನೆ ಸಾಮ್ರಾಜ್ಯ ಕಟ್ಟಿದವರು. ನಾನು ಯಾವಾಗಲೂ ಹೇಳ್ತೀನಿ, ಅದು ಆ ಡೆಟ್ ಲೀವರೇಜ್ ಮಂತ್ರ ನಿಮ್ಗೆ ಏನನ್ನ ಗೊತ್ತಾಗ್ಬಿಟ್ರೆ, ಅದ್ರ ಶಕ್ತಿ ಗೊತ್ತಾದ್ರೆ ನೀವು ಸಾಲ ಮಾಡದೆ ಇರೋದೇ ಇಲ್ಲ. ನೀವು ಸಾಲ ಮಾಡೇ ಮಾಡ್ತೀರ. ಸಾಲದ ಹಣದಲ್ಲೇ ಇವತ್ತು ಎಲ್ಲ ನನ್ಗೆ ಒಂದು 10 ಸಂಸ್ಥೆ ಹೆಸರು ಹೇಳಿ ನೋಡೋಣ. ಸಾಲ ಇಲ್ಲದ ಸಂಸ್ಥೆಗಳು ಯಾವ್ದಿದೆ ಇವತ್ತು? ದೊಡ್ಡ ದೊಡ್ಡ ಸಂಸ್ಥೆಗಳು ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ತಿದ್ದಾರೆ, ಆದ್ರೆ ಅವ್ರ ಜೊತೆ ಸಾಲನೂ ಇದೆ ಅಲ್ಲ. ಅವ್ರು ಬಡ್ಡಿನೂ ಕಟ್ತಾ ಇರ್ತಾರೆ ಬ್ಯಾಂಕ್ಗೆ. ಎಕ್ಸ್ಪ್ಯಾನ್ಷನ್ಗೆ ಬೇಕು, ಇನ್ನೊಂದಕ್ಕೆ ಬೇಕು, R&D ಬೇಕು, ವರ್ಕಿಂಗ್ ಕ್ಯಾಪಿಟಲ್ ಬೇಕು, ಏನೋ ಬೇಕು, ಒಟ್ಟಿನಲ್ಲಿ ಅವರು ಕೋಟಿ ಸಾಲ ತರ್ತಾನೆ ಇರ್ತಾರೆ. ಪ್ರತಿ ವರ್ಷ ತೀರಿಸ್ತಾ ಇರ್ತಾರೆ, ಬಟ್ ತರ್ತಾನೆ ಇರ್ತಾರೆ. ಸಾಲ ಇಲ್ಲದ ಸಂಸ್ಥೆ ಎಲ್ಲಿದೆ ಇವತ್ತು? ಸಾಲ ಇಲ್ಲದ ದೇಶ ಯಾವ್ದಿದೆ ಇವತ್ತು? ಆಫ್ಕೋರ್ಸ್ ಅದ್ರಲ್ಲಿ ಆದ್ರೂ ಒಂದು ಹಾಕಿದೀನಿ, ಯಾವ್ಯಾವ ದೇಶಗಳಲ್ಲಿ ಯಾವ ಮಟ್ಟದ ಸಾಲ ಇದೆ, ಭಾರತ ಎಲ್ಲಿದೆ, ಅಮೆರಿಕ ಎಲ್ಲಿದೆ, ಯುರೋಪಿಯನ್ ಯೂನಿಯನ್ ಎಲ್ಲಿದೆ, ಅದು ಕೂಡ ಒಂದು ಟಚ್ ಮಾಡಿ ಬಿಟ್ಟಿದ್ದೀನಿ. ಯಾಕೆ ಅಂತಂದ್ರೆ ನಾನು ಸಣ್ಣದಿಂದ ವ್ಯಕ್ತಿಯಿಂದ ಹಿಡಿದು ಸಂಸ್ಥೆ ಮತ್ತೆ ದೊಡ್ಡ ದೊಡ್ಡ ದೇಶಗಳ ತನಕ ಒಟ್ಟಾರೆಯಾಗಿ ಸಾಲ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಎಲ್ಲರೂ ಸಾಲ ಮಾಡಲೇಬೇಕು. ಇವತ್ತು ಅದು ಸಾಲ ಇಲ್ಲದೆ ಬದುಕಿಲ್ಲ. ಡೆಟ್ ಈಸ್ ದ ನ್ಯೂ ಮನಿ. ಸಾಲವೇ ಹೊಸ ಹಣ, ಹಣದ ರೂಪವೇ ಸಾಲ, ಸಾಲವೇ ಹಣ ಅನ್ನೋ ರೀತಿ ಬದುಕು ಬದಲಾಗಿದೆ ಅಲ್ವಾ? ಹಾಗಾಗಿ ಅದನ್ನ ನಾವು ಟೋಟಲಿ ಎರಾಡಿಕೇಟ್ ಮಾಡಿ ಇಲ್ವೇ ಇಲ್ಲ, ನಾನು ಸಾಲನೇ ಮಾಡಲ್ಲಪ್ಪ, ನಾನು ಸಾಲ ಮಾಡದೆ ಬದುಕ್ತೀನಿ, ಎಷ್ಟು ಜನಕ್ಕೆ ಸಾಧ್ಯ ಆ ರೀತಿ? ಬೆರಳೆಣಿಕೆ, ಒಂದು 4%, 3% ಜನ ನನಗೆ ಲೋನ್ ಇಲ್ಲ, ನನಗೆ EMI ಇಲ್ಲ ಅನ್ನೋಂಥವ್ರು ನಮ್ಗೆ ಇವತ್ತು ಸಿಗ್ಬೋದು ಜಗತ್ತಲ್ಲಿ ಅಲ್ವಾ? ತುಂಬ ಕಡಿಮೆ ಜನ ಆ ಥರ ಸಿಕ್ಕುವಂಥವ್ರು. ಸೊ ಬೇಕೇ ಬೇಕು ಸಾಲ, ಆದರೆ ನಿಮಗೆ ಸಾಲದ ಬಗ್ಗೆ ಅರಿವಿಲ್ಲ. ಹಾಗಾಗಿ ಆ ಪುಸ್ತಕ ಓದಿದ್ರೆ ಒಂದು ಕ್ಲಾರಿಟಿ ಅಂತೂ ಬರುತ್ತೆ. ನಾನು ಹೇಳಿದ್ನಲ್ಲ, ಸಾಲ ಮಾಡಿದವರು ಓದಬೇಕು, ಮಾಡದೇ ಇರೋರು ಓದಬೇಕು, ಮಾಡಕ್ಕೆ ಇಚ್ಛೆ ಪಡ್ತಿರೋರು ಓದಬೇಕು. ಓಕೆ ಸರ್, ಇದೊಂದು ನನ್ನ ಪರ್ಸ್ನಲ್ ಕ್ವಶನ್ ಆಗಿರುತ್ತೆ. ಸೊ ನೀವು ಸ್ಟಾರ್ಟಿಂಗಲ್ಲೇ ಹೇಳಿದ್ರಿ ನಾನು ಸಾಲ ಮಾಡಿಲ್ಲ ಅಂತ ಹೇಳ್ಕೊಂಡು. ಸೊ ಹೆಂಗ್ ಸರ್ ಇಷ್ಟು ನಿಮ್ಮ ಜರ್ನಿಯಲ್ಲಿ ಸಾಲ ಮಾಡದೆ ಹೆಂಗಿರಕ್ಕಾಯ್ತು? ನಿಮ್ ಲೈಫ್ ಸ್ಟೈಲ್ ಬಗ್ಗೆ ಇವತ್ತಿನ ದಿನದಲ್ಲಿ ಸಾಲ ಇಲ್ಲ ಅಂತ ಹೇಳಿದ್ದು, ಸಾಲ ಮಾಡೇ ಇಲ್ಲ ಅಂತ ಹೇಳಿಲ್ವಲ್ಲ. ಸೊ ಮಾಡಿದಿರಾ? ಆಫ್ ಕೋರ್ಸ್ ಸಾಲ ಮಾಡ್ಲೇಬೇಕಾಗತ್ತಲ್ವಾ. ಸಾಲ ಇಲ್ಲದೆ ಹೆಂಗಾಗುತ್ತೆ?
ಸೊ ನಾನು ವಿದೇಶದಲ್ಲಿದ್ದೆ. ಹಾ. ಆಗ ಅಲ್ಲಿದ್ದಾಗಲೆಲ್ಲ ಡೆಟ್ ಲಿವರೇಜ್ ಅಂತ ಕಡೆ ಚೆನ್ನಾಗಾಗುತ್ತೆ. ಓಕೆ. ಅದನ್ನೇ ನಾನು ಹೇಳೋದು, ಯಾವಾಗಲೂ ಅಷ್ಟೇ ಆಯಾ ದೇಶದ ಅನುಗುಣವಾಗಿ ನಾವು ಸಾಲನ ಹೇಗೆ ಮಾಡ್ಕೋಬಹುದು. ಅಲ್ಲಿ ನೋಡಿ, ಡೆಟ್ ಲಿವರೇಜ್ ಸಾಮಾನ್ಯ ಮನುಷ್ಯ ಕೂಡ ಮಾಡ್ಕೋಬಹುದು. ಯಾಕೆ ಮಾಡ್ಕೋಬಹುದು? ನಿಮಗೆ ಸಣ್ಣ ಉದಾಹರಣೆ ಹೇಳ್ತೀನಿ. ಒಂದು 20 ರೂಪಾಯಿ ಕೊಟ್ಬಿಟ್ಟು 100 ರೂಪಾಯಿ ಮನೆ ಅಂತಂದ್ರೆ 20 ರೂಪಾಯಿ ಕೊಟ್ಟರೆ ನಿಮಗೆ ಮನೆ ಸಿಕ್ಬಿಡುತ್ತೆ. ಓಕೆ. ಅಲ್ಲೆಲ್ಲ ಹೋಮ್ ಲೋನ್ ಬಂದು 3.75, 4, 2.75, ನಾನು ತಗೊಂಡ 1.25, ಅಷ್ಟು ಕಡಿಮೆ ಇರುತ್ತೆ. ನೀವು ಆ ಮನೆನ ತಗೊಳ್ತೀರಿ 20% ಕೊಟ್ಟು, ನೀವು ಅದನ್ನ ಮನೆ ಬಾಡಿಗೆ ಕೊಟ್ಟರೆ 6% ಬರ್ತದೆ. ವೆರಾಸ್ ಯು ಆರ್ ಪೇಯಿಂಗ್ 2% ಕಟ್ತಾ ಇರ್ತೀರಾ, 4%. ನಿಮಗೆ ಲಾಭ ಆಯ್ತಲ್ಲ. ಸೊ ನಿಮ್ಮ ಹತ್ರ 1 ಕೋಟಿ ಇದ್ರೆ 5 ಮನೆ ತಗೊಳ್ಳಿ, 20 ಲಕ್ಷ ಕೊಟ್ಟು 5 ಮನೆ ತಗೊಳ್ಳಿ. ಒಂದು ಮನೇಲಿ ನೀವು ಇರ್ತೀರಾ, ಇನ್ನು 4 ಮನೆ ಬಾಡಿಗೆ ಕೊಡಿ. ಈ 4 ಮನೆಯಿಂದ ಬಂದಿದ್ದು ಬಾಡಿಗೆಲಿ ನೀವು EMI ಕಟ್ಟಿ ಕೂಡ ಹಣ ಮಿಕ್ತಾ ಹೋಗುತ್ತಲ್ಲ ಪರ್ಸೆಂಟೇಜ್, ಅದನ್ನ ನೀವಿರೋ ಮನೆದನ್ನು EMI ಕಟ್ಬೋದು. ಸೊ ಯು ಆರ್ ಲಿವಿಂಗ್ ಒಂದು ಫ್ರೀ ಆಫ್ ಮನೆ. 15 ವರ್ಷ ಅನ್ನೋಷ್ಟಲ್ಲ 5 ಮನೆ ನಿಮ್ದಾಗೋಯ್ತು. ನೋಡಿ, 1 ಕೋಟಿಯಿಂದ ನೀವು 5 ಕೋಟಿ ಮನೆ ಬಂತು ನಿಮಗೆ. ಕರೆಕ್ಟ್. ಹೌದು. ಸೊ ಲಿವರೇಜ್ 5 ಟೈಮ್ಸ್ ನೀವು ಲಿವರೇಜ್ ಮಾಡಿದ್ರಿ ಹಣನ. ಯು ಲಿವರೇಜ್ ಇಷ್ಟು, ಅದು ಉದಾಹರಣೆ ಕೊಟ್ಟಿದ್ದೀನಿ. 5 ಟೈಮ್ 5 ಪಟ್ಟು 1 ಕೋಟಿನ 5 ಕೋಟಿ ಮಾಡಿಬಿಟ್ರಿ ನೀವು. 20 ವರ್ಷ ಬಿಟ್ಟು ಅದ್ರ ಬೆಲೆ, ಮನೆ ಬೆಲೆ 15 ಕೋಟಿನೋ 20 ಕೋಟಿನೋ ಆಗಿದ್ರೆ ನಿಮ್ಮ ಹತ್ರ ಇದ್ದಿದ್ದು ಎಷ್ಟು? 1 ಕೋಟಿ ಹಣ ಇದ್ದಿದ್ದು. ಡ್ಯೂರಿಂಗ್ ಅ ಪೀರಿಯಡ್ ಆಫ್ ಟೈಮ್ 15-20 ವರ್ಷದಲ್ಲಿ 20 ಕೋಟಿ 25 ಕೋಟಿ ಆಸ್ತಿ ಆಗೋಯ್ತು ನಿಮ್ಮದು. ದಟ್ ಈಸ್ ದ ಪವರ್ ಆಫ್ ಲಿವರೇಜ್. ಅದೇ ನೀವು ಭಾರತದಲ್ಲಿ ಅದೇ 1 ಕೋಟಿ ಇರುತ್ತೆ, ನೀವು 5 ಮನೆ ತಗೋತೀರಾ. 5 ಮನೆ ತಗೊಂಡ್ರೆ ಈ ಮನೆಗೆ ನೀವು 70,000 5 ಮನೆಗೂ ಕಟ್ಟಬೇಕು ಅಲ್ವಾ? ಎಕ್ಸಾಂಪಲ್, ಒಂದೊಂದು 80 ಲಕ್ಷಕ್ಕೆ ಇರುತ್ತೆ, 70 ಸಾವಿರ ಎಲ್ಲಿಂದ ತರ್ತೀರಾ ನೀವು? ಲಿವರೇಜ್ ಮಾಡಕ್ಕೆ ಹೇಗೆ ಸಾಧ್ಯ? ಯಾಕೆ ಅಂತಂದ್ರೆ ಇಲ್ಲಿ ಬಡ್ಡಿ ದರ ಜಾಸ್ತಿ, ಬಾಡಿಗೆ ದರ. ರೆಂಟಲ್ ಯೀಲ್ಡ್ ಈಸ್ ಲೆಸರ್ ದ್ಯಾನ್ the what you call the home loan interest what you are paying. So the gap is huge. So common man cannot leverage debt in India. ಸಾಮಾನ್ಯ ಮನುಷ್ಯ ಡೆಟ್ ಯಾವತ್ತೂ ಅಷ್ಟೇ ಟ್ರ್ಯಾಪ್ ಆಗ್ತಾನೆ ಹೊರತು ಆ ಡೆಟ್ನ ಲೀವರೇಜ್ ಮಾಡೋಕ್ಕಾಗಲ್ಲ. ಅದೇ ವೆಸ್ಟರ್ನ್ ವರ್ಲ್ಡಲ್ಲಿ ಸಾಮಾನ್ಯ ಮನುಷ್ಯ ಕೂಡ ಡೆಟ್ನ ಲೀವರೇಜ್ ಮಾಡ್ಕೋಬಹುದು. ಹಾಗೆ ಅಲ್ಲಿದ್ದಾಗ ನಾನು ಆ ರೀತಿ ಮಾಡಿದೆ, ಮಲ್ಟಿಪಲ್ ಹೌಸಸ್ಸು ಹೀಗೆ ಹಾಗೆ ಆದಾಗ ಬೇಕು. ಸೊ ಭಾರತದಂಥ ದೇಶದಲ್ಲಿ ನೀವು ಸಾಲ ಮಾಡಿಬಿಟ್ರೆ ಏನಾಗುತ್ತೆ, ಅನ್ಲೆಸ್ ನಂಟಿಲ್ ಈಗ ಹೋಮ್ ಲೋನು ನೀವಿರೋಕ್ಕೆ ಒಂದು ಏನು ಮಾಡೋಕ್ಕಲ್ಲ, ಅದು ನಾನು ಬೇಡ ಅಂತೀನಿ. ಬಟ್ ಜನ ನನ್ನ ಸ್ವಂತ ಮನೆ ತಲೆ ಮೇಲೆ ಸೂರು ಅಂತ ಹೇಳ್ತಾರೆ. ಹಾಗಾಗಿ ನಾನು ಆಯಿತು ಒಂದಕ್ಕೆ ಓಕೆ. ನೀವು ಇನ್ವೆಸ್ಟ್ಮೆಂಟು ಅಂತೇಳಿ ಇನ್ನೊಂದು ಯಾವುದೋ ಅಪಾರ್ಟ್ಮೆಂಟ್ ತೊಗೊಂಡು ಬಾಡಿಗೆ ಕಟ್ಟಿ ಮನೆ ಕೊಡ್ತೀರೋ ಅದು ಮುಟ್ಟಾಳ್ತಾನ. ಬಿಕಾಸ್ ಯು ಆರ್ ನಾಟ್ ಲಿವರೇಜಿಂಗ್ ಮನಿ. ನಿಮಗೆ ಲಿವರೇಜ್ ಆಗೋದೇ ಇಲ್ಲ. ರೆಂಟಲ್ ಈಲ್ಡ್ ಇಸ್ ಸೋ, ದುಬೈ ಅಂತ ಕಡೆ ಹೋದ್ರೆ 9-10% ಬರುತ್ತೆ ರೆಂಟಲ್ ಈಲ್ಡು. ಇಂಡಿಯಾದಲ್ಲಿ 3% ಅಮ್ಮ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, 3% ಮೇಲೆ ಇಲ್ಲ. ಯಾವುದೋ ಮೆಟ್ರೋಗಳಲ್ಲಿ ಅಂದರೆ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಒರೆಯನ್ ಮಾಲ್ ಮುಂದ್ಗಡೆ ಅಲ್ಲಿ ಇಲ್ಲಿ 6-7% ಬರ್ತಿರ್ಬೋದು. ಬೈ ಆ್ಯಂಡ್ ಲಾರ್ಜ್ ನೀವು ಆವರೇಜ್ ನೋಡಿದ್ರೆ 3% ಮೇಲೆ ಇಲ್ಲ ಭಾರತದಲ್ಲಿ. ಬಟ್ ನಾವು ಇದನ್ನು ಕ್ಯಾಲ್ಕುಲೇಟೇ ಮಾಡಲ್ಲ, ಜನ ಮಾಡಲ್ಲ. ಇಟ್ಸ್ ಎಮೋಷನಲಿ ಡ್ರಿವನ್ ನಮ್ಮ ಸಮಾಜ. ನಾನು ಒಂದು ಮನೆ ಇತ್ತು, ನಂತರ ಒಂದು 30-40 ಲಕ್ಷ ಇತ್ತು, ಇನ್ನೊಂದು 40 ಲಕ್ಷ ಲೋನ್ ಮಾಡಿಬಿಟ್ಟು ಇನ್ನೊಂದು ಮನೆ ತೊಗೊಂಡು ಇನ್ವೆಸ್ಟ್ಮೆಂಟ್ಗೆ ಅಪಾರ್ಟ್ಮೆಂಟ್ ತೊಗೊಂಡು ಬಾಡಿಗೆ ಕೊಟ್ಟಿರ್ತಾರೆ. ಅದ್ರದ್ದು ಆಗು ಹೋಗುಗಳು 10 ವರ್ಷದ ನಂತರ ಅದು ಡಿಪ್ರಿಸಿಯೇಟಿಂಗ್ ಅಸೆಟ್. ಅದು ಯಾವುದು ನಿಮ್ಮ ಅಪಾರ್ಟ್ಮೆಂಟ್ ಅಪ್ರಿಸಿಯೇಷನ್ ಎಲ್ಲ ಆಗುತ್ತೆ, ಎಲ್ಲೋ ಕೆಲವೊಂದು ಕಡೆ ಆಗುತ್ತೆ ಹೊರತು ಎಲ್ಲ ಅಪಾರ್ಟ್ಮೆಂಟ್ಗಳು ಅಪ್ರಿಸಿಯೇಟ್ ಆಗಲ್ಲ. ಇದೇ ಸತ್ಯ. ಸೊ ಜನ ಕ್ಯಾಲ್ಕುಲೇಟ್ ಮಾಡಲ್ಲ. ಹಾಗಾಗಿ ಅದನ್ನ ನೋಡ್ಬಿಟ್ಟು ಮಾಡಬೇಕು. ಸರ್, ಈಗ ನಾನು ಬುಕ್ಕಲ್ಲಿ ನೋಡಿದೆ, ಸೊ ತಕ್ಷಣದ ಸಾಲಗಳು ಅನ್ನೋದ್ರ ಬಗ್ಗೆ ನೀವು ಬರ್ದಿದ್ದೀರಾ. ಅಂದರೆ ಬೈ ನೌ ಪೇ ಲೇಟರ್ ಆಗಿರ್ಬೋದು, ಇನ್ಸ್ಟಂಟ್ ಲೋನ್ಸ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಸೊ ಸಾಲ ಮಾಡೋದಕ್ಕೆ ಇದು ತುಂಬ ಬೆನಿಫಿಟ್ ಆಗುತ್ತಾ ಹೆಂಗೆ ಈ ಒಂದಷ್ಟು ಲೋನ್ಗಳು? ನಾನು ಬೈ ಆ್ಯಂಡ್ ಲಾರ್ಜ್ ಹೇಳಬೇಕು ಅಂತಂದರೆ ಯಾವುದೇ ಆಯಿತು, ನಾನು ಸಾಲನ ಪೂರ್ಣವಾಗಿ ತಪ್ಪು ಅಂತ ಹೇಳೋದಿಲ್ಲ. ಈ ಬೈ ನೌ ಪೇ ಲೇಟರ್ ಎಲ್ಲ ಇದೆಯಲ್ಲ, ಅದು ಒಂಥರದಲ್ಲಿ ವರದಾನ ಮಧ್ಯಮ ವರ್ಗದ ಜನಕ್ಕೆ. ಈಗ ನಿಮ್ಮ ಮನೆಗೆ ಅತ್ಯವಶ್ಯಕವಾಗಿ ಬೇಕಾದಂಥ ಫ್ರಿಡ್ಜು, ವಾಷಿಂಗ್ ಮಿಷಿನು, ಇವತ್ತಿನ ದಿನದಲ್ಲಿ ಮಿಕ್ಸರು, ಗ್ರೈಂಡರು, ಈ ಥರದವೆಲ್ಲ ನೀವು ಹಣ ಕೂಡಿಸಿ ಮಾಡ್ತೀನಿ ಅಂದರೆ ವರ್ಷಗಟ್ಟಲೆ ಆಗ್ಬೋದು. ಆದರೆ ಅದ್ರ ಅವಶ್ಯಕತೆ ನಿಮಗೆ ದಿನ ಇರುತ್ತೆ. ಅರ್ಥ ಆಯ್ತಾ? ಸೊ ಅವಾಗ ಏನು ಮಾಡ್ತೀರಿ, ತಗೋತೀರಿ, ಕಂತುಗಳ ಮೂಲಕ ಕಟ್ತಾ ಇರ್ತೀರ. ಬೈ ನೌ ಪೇ ಲೇಟರ್ ಅಂತ ಅಂದರೆ ಕಂತುಗಳ ಮೂಲಕ ಕಟ್ಕೊಂಡು ಹೋಗ್ತೀರಿ, ಅಥವಾ ಫಸ್ಟ್ 3 months ಕಟ್ಟೋದು ಬೇಡ ಅಂತ ಹೇಳ್ತಾರೆ. ಅದು ಆ ಥರದಲ್ಲಿ ಒಳ್ಳೆಯದು. ಒಟ್ಟಾರೆ ನೀವು ಏನೇ ಮಾಡಿದ್ರು ನಿಮ್ಮ ಒಟ್ಟು ಆದಾಯದ 30%ಕ್ಕಿಂತ ಜಾಸ್ತಿ ಇರಬಾರ್ದು. ಅದು ದಟ್ ಇಸ್ ಅ ಹೆಲ್ತಿ EMI. ಇದು ಅಷ್ಟರಲ್ಲಿ ನೀವು ನೋಡಿಕೊಂಡ್ರೆ ಅದೆಲ್ಲ ಒಳ್ಳೆಯದು. ಆದರೆ ನೀವು ಇನ್ಸ್ಟೆಂಟ್ ಸಾಲಗಳ ಬಗ್ಗೆ ಕೇಳಿದ್ರಿ, ಅದು ಯಾವತ್ತೂ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದರೆ, ಇದು ಬೈ ನೌ ಅಂಡ್ ಪೇ ಲೇಟರ್ ಯಾವುದೋ ಸಂಸ್ಥೆಗಳಿರುತ್ತೆ,
ಅವರು ಎಲೆಕ್ಟ್ರಾನಿಕ್ ಐಟಮ್ಸು ಇನ್ನೊಂದು ಮತ್ತೊಂದು ಇವಾಗ ತಗೊಂಡಿರ್ತೀರಿ, ಕಂತುಗಳಲ್ಲಿ ಕಟ್ಕೊಂಡು ಹೋಗ್ತೀರಿ. 25,000 ಏನೋ ಐಟಮ್ ಇರುತ್ತೆ, 3,000ನೋ 5,000ನೋ ತಿಂಗಳು ಕಟ್ಕೊಂಡು ಹೋಗಿ ಮುಗಿಸ್ಕೋತೀರಿ. ದಟ್ ಈಸ್ ಓಕೆ. ಒಂದು ಪೋರ್ಷನ್ ಏನೋ ಇಂಟ್ರೆಸ್ಟ್ ಕಟ್ಟಿರ್ತೀರಿ, ದಟ್ಸ್ ಓಕೆ. ಯಾಕಂದ್ರೆ ಯು ಆರ್ ಆಲ್ರೆಡಿ ಎಂಜಾಯಿಂಗ್ ವಿತೌಟ್ ಪೇಯಿಂಗ್ ಅಲ್ವಾ. ಪೂರ್ತಿ ಕೊಡದೇನೆ ನಿಮ್ಗೆ ವಸ್ತು ಬಂದಿರುತ್ತೆ. ಒಂದು ಹಂತದ ತನಕ ಅದು ಮತ್ತೆ ಹೇಳ್ತೀನಿ, ಅವಶ್ಯಕವಾದ ವಸ್ತುಗಳಿಗೆ ಇಟ್ಸ್ ಅ ಗುಡ್ ಥಿಂಗ್, ವರದಾನ. ಆದರೆ ಇನ್ಸ್ಟೆಂಟ್ ಲೋನ್ ಆ್ಯಪ್ಗಳಿವೆ. ಅವ್ರು ಹೆಂಗೆ ಅಂತಂದರೆ ನಿಮಗೆ ಕೊಡುವಾಗ ನಿಮ್ಗೇನು ಜಾಸ್ತಿ ಡಾಕ್ಯುಮೆಂಟೇಶನ್ ಇರಲ್ಲ, ಏನಿಲ್ಲ, ಬೇಗ ಕ್ವಿಕ್ಕಾಗಿ ಒಂದಿಂದ 5,000ದಿಂದ 5 ಲಕ್ಷ ತನಕ ಕೊಡ್ತೀವಿ ಅಂತೆಲ್ಲ ಬಣ್ಣದ ಮಾತೆಲ್ಲ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಅವ್ರದ್ದು ಬಡ್ಡಿ ದರ ಅತಿ ಹೆಚ್ಚಿರುತ್ತೆ. ಅದು ಒಂದು ನೋಡ್ಕೋಬೇಕಾದ್ದು. ಎರಡು ಏನಂದರೆ, ನೀವೇನಾದರೂ ಒಂದು ಕಂತು ನಿಲ್ಲಿಸಿದ್ರೆ ಅದು ತಿರ್ಗಾ ಅದ್ರ ಚಕ್ರ ಬಡ್ಡಿ ಆಗುತ್ತೆ. 35-40% ಬಡ್ಡಿ ಹೊಡಿತಿರ್ತಾರೆ ಅವರು, ಸೇಮ್ ಕ್ರೆಡಿಟ್ ಕಾರ್ಡ್ ಥರನೇ. ಅಷ್ಟು ದೊಡ್ಡ ಮಟ್ಟದಲ್ಲಿ ಹೊಡಿತಾರೆ. ಸಾಲದು ಅಂತ ಹೇಳಿ ಧಮಕಿಗಳು ಹಾಕೋದು, ನಿಮ್ದು ಎಲ್ಲ ನಿಮ್ದು ಯಾವುದು ಕಾಂಟ್ಯಾಕ್ಟ್ ಇರುತ್ತೆ ಎಲ್ರಿಗೂ ಇವನು ಸಾಲ ತಗೊಂಡಿದ್ದಾನೆ ಅಂತ ಮೆಸೇಜ್ಗಳು ಕಳಿಸ್ತಾರೆ. ಅವಮಾನ ನಮ್ಮ ಕಾಂಟ್ಯಾಕ್ಟ್. ಹೌದೌದು. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರಿಗೂ ಅವರು ದೇ ವಿಲ್ ಮೇಕ್ ಶ್ಯೂರ್ ನೀವು ಸಾಲ ತಗೊಂಡಿದ್ದೀರಿ, ಕೊಡ್ತಾ ಇಲ್ಲ, ಒಂದು ಕಂತು ಮಿಸ್ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಮನೆಗೆ ಅದನ್ನ ಫೋರ್ಸಿಬಲ್ ಕಲೆಕ್ಷನ್ಸ್ ಬಂದು ಹೇಳ್ತಾರೆ, ಬೈ ಯೂಸಿಂಗ್ ಸ್ಟ್ರೆಂತ್ ಅದನ್ನ ನಿಮ್ಮ ಹಣನ ವಾಪಸ್ ಕೊಡು ಅಂತ ಹೇಳಿದ್ನಲ್ಲ, ಧಮಕಿ ಹಾಕೋದು, ನಿಮ್ಮ ಕಾರೋ ಸ್ಕೂಟ್ರೋ ಇದ್ರೆ ಅದನ್ನ ಎತ್ಕೊಂಡು ಹೋಗೋದು, ಈ ಥರದ್ದೆಲ್ಲ ಆಗುತ್ತೆ. ಅತಿ ಹೆಚ್ಚು ಬಡ್ಡಿ ಕೊಟ್ಟಿದ್ದು ಸಾಲದು ಅಂತ ಹೇಳಿ ಈ ರೀತಿ ತೊಂದರೆಗಳೆಲ್ಲ ಆಗುತ್ತೆ. ಇದು ಇನ್ಸ್ಟಂಟ್ ಲೋನ್ ಆ್ಯಪ್ಗಳಲ್ಲಿ ಮಾತ್ರ ಯಾವತ್ತೂ ಯಾರೂ ಹಣನ ತಗೋಬಾರ್ದು. ತುಂಬ ಕಷ್ಟ ಇರುತ್ತೆ ಅಂತ ನಾನು ಯಾವಾಗಲೂ ಅದನ್ನೇ ಹೇಳ್ತೀನಿ. ಆ ಪರಿಸ್ಥಿತಿ ತನಕ ನಿಮ್ಮ ಜೀವನನ ಯಾಕೆ ಬಿಟ್ಕೊಂಡ್ರಿ? ನಾನು ಯಾವಾಗಲೂ ಹೇಳ್ತೀನಿ, ಆ ಪುಸ್ತಕದಲ್ಲೂ ಅದನ್ನೇ ಬರೀತೀನಿ, ಅದು ಎಲ್ಲ ಪುಸ್ತಕಗಳಲ್ಲೂ ಇದ್ದೀನಿ. ಮನುಷ್ಯ ಅದನ್ನು 6 ತಿಂಗಳ ಕಾಲ ಒಂದು ಆಪದ್ದನ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿಟ್ಕೊಂಡಿರ್ಬೇಕು. ನಾನು ಪದೇ ಹೇಳ್ತೀನಿ, ಒಂದು ಬೇಸಿಕ್ ಇನ್ಶೂರೆನ್ಸ್ಗಳು ಏನಿರುತ್ತೆ ಅದನ್ನೆಲ್ಲ ಮಾಡಿಸಿಟ್ಕೊಂಡಿರ್ಬೇಕು. ಈಗ ಪರ್ಸನಲ್ ಲೋನು ಅಂಥದ್ದೆಲ್ಲ ಮಾಡಿಬಿಡ್ತಾರೆ. ಯಾಕೆ ಮಾಡ್ತಾರೆ ಪರ್ಸನಲ್ ಲೋನು? ಒಂದಷ್ಟು ಜನ ಶೋಕಿಗೆ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಎಲ್ಲರೂ ಪಾಪ ನಾನು ಅದೇ ಇದಕ್ಕೆ ಹಾಕೋಕ್ಕಾಗಲ್ಲ. ಶೋಕಿಗೆ ಮಾಡಿಬಿಟ್ರು ಹಣ, ಏನೋ ಒಂದು ಬೈಕ್ ತೊಗೋಬೇಕು, ಇನ್ನೊಂದು ತೊಗೋಬೇಕು. ಬೈಕ್ಗೆ ನೀವು ವೆಹಿಕಲ್ ಲೋನ್ ಹೋಗ್ಬೋದು, ಬಟ್ ಕೆಲವ್ರಿಗೆ ಆಗಲ್ಲ. ಪರ್ಸನಲ್ ಲೋನ್ ಏನೇನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಟ್ರಿಪ್ ಹೋಗೋಕ್ಕೋ ಇಲ್ಲ ಏನೋ ಒಂದು ಅವತ್ತಿಗೆ ಒಂದು ಶೋಕಿ ಬರ್ತ್ಡೇ ದೊಡ್ಡದಾಗಿ ಪಾರ್ಟಿ ಕೊಡಬೇಕು ಅಂತ ಏನೇನಕ್ಕೂ ಮಾಡಿಬಿಡ್ತಾರೆ ಅದನ್ನ ಪರ್ಸನಲ್ ಲೋನ್ನ. ಆದರೆ ಎಲ್ಲರೂ ಅದೇ ಥರ ಶೋಕಿಗೆ ಮಾಡಿರೋದಿಲ್ಲ, ಯಾಕಂದರೆ ಬದುಕು ಎಲ್ರಿಗೂ ಒಂದೇ ಥರ ಇರೋದಿಲ್ಲ. ಪಾಪ ಅವ್ರಿಗೇನೋ ಎಮರ್ಜೆನ್ಸಿ ಬಂದ್ಬಿಟ್ಟಿರುತ್ತೆ, ಮೆಡಿಕಲ್ ಎಮರ್ಜೆನ್ಸಿ ಬಂದ್ಬಿಟ್ಟಿರುತ್ತೆ, ಅವ್ರು ಎಮರ್ಜೆನ್ಸಿ ಫಂಡೇ ಕ್ರಿಯೇಟ್ ಮಾಡ್ಕೊಂಡಿಲ್ಲ. ಏನು ಮಾಡ್ತಾರೆ ಅವಾಗ ಪರ್ಸನಲ್ ಲೋನ್ ಮಾಡ್ತಾರೆ. ಪರ್ಸನಲ್ ಲೋನ್ ನಿಮಗೆ ಗೊತ್ತಿರಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಸೊ ಹೋಗಿ ನಾನು ಅದಕ್ಕೆ ಹೇಳಿದೆ, ಆ ಟೈಮಲ್ಲಿ ನೀವು ಒಂದು ಇನ್ಶೂರೆನ್ಸ್ ಇದ್ದಿದ್ರೆ, ಹೆಲ್ತ್ ಇನ್ಶೂರೆನ್ಸ್ ಇದ್ದಿದ್ರೆ ನಿಮ್ಮನ್ನು ಕಾಪಾಡಿರೋದು ಅದು. ಆದರೆ ಅವ್ರಿಗೆ ಗೊತ್ತಾಗಲ್ಲ ಪಾಪ. ಅವ್ರು ಏನು ಮಾಡ್ತಾರೆ, ಏನು ಮಾಡ್ಕೊಂಡಿರಲ್ಲ, ಅದು ಈ ಥರ ಹೋಗಿ ಸುಮ್ಮನೆ 1-2 ಕೊಟ್ಟು ಪರ್ಸನಲ್ ಲೋನ್ ಮಾಡಿ ಮೆಡಿಕಲ್ ಬಿಲ್ ಕಟ್ತಾರೆ. ಈ ಥರದ್ದೆಲ್ಲ ಆಗುತ್ತೆ. ಸೊ ನಾನು ಯಾವಾಗಲೂ ಅದೇ ಹೇಳೋದು, ನೀವೊಂದು ಪ್ರಿಪೇರ್ ಆಗಿರಬೇಕು. ನೀವು ಆ ಇನ್ಸ್ಟೆಂಟ್ ಲೋನ್ ಆ್ಯಪ್ಗಳಿಗೆ ಹೋಗಿ ಸಾಲ ಕೇಳುವ ಮಟ್ಟಕ್ಕೆ ನಿಮ್ಮ ಬದುಕನ್ನು ನೀವು ಇಳಿಸ್ಕೋಬಾರ್ದು. ಪ್ರಜ್ಞಾಪೂರ್ವಕವಾಗಿ ನೀವು ಯೋಚನೆ ಮಾಡ್ತಾ ಇರಬೇಕು. ನನ್ನ ಆದಾಯ 100 ರೂಪಾಯಿ ಇದೆ, ನನ್ನ ಖರ್ಚು ಇಷ್ಟಿದೆ, ಇಲ್ಲ ಇಷ್ಟು ನಂದಲ್ಲ ಅಂತ 10 ರೂಪಾಯಿ ಎತ್ತಿಡಬೇಕು. ಕಾಣದ ದಿನಕ್ಕೋಸ್ಕರ ನೀವು ಎತ್ತಿಡಲೇಬೇಕು. ಅದು ಉಳಿಕೆ ಹೂಡಿಕೆ ಎರಡೂ ಮಾಡಬೇಕು. ಅಂದರೆ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಸೇವಿಂಗ್ ಒಂದಷ್ಟು ಇಟ್ಕೋಬೇಕು, ಇನ್ವೆಸ್ಟ್ಮೆಂಟು ಮಾಡ್ತಿರ್ಬೇಕು. ಖಂಡಿತ ಬೈ ನೌ ಅಂಡ್ ಪೇ ಲ್ಯಾಟರ್ ಒಂದು ಹಂತದವರೆಗೆ ಇಟ್ಸ್ ಅ ಗುಡ್ ಥಿಂಗ್. ಯು ಕ್ಯಾನ್ ಗೋ ಹೆಡ್. ಯಾಕಂದ್ರೆ ದಿನನಿತ್ಯದ ಬಳಕೆಗೆ ಬೇಕಾದಂಥ ವಸ್ತುಗಳನ್ನ ಟಿವಿ ಬೇಕಾದ್ರೆ ಬೇಕಿಲ್ಲ, ನೀವು ಕಾದ್ಬಿಟ್ಟು ತಗೋಬಹುದು. ಬಟ್ ಕೆಲವೊಂದು ವಾಷಿಂಗ್ ಮಿಷಿನು, ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಎಕ್ಸಾಕ್ಟ್ಲಿ. ಪಾಪ ಮನೇಲಿ ಎಲ್ಲಿದೆ, ಯಾರಿಗೆ ಬಟ್ಟೆ ಹೋಗೋಕೆ ಟೈಮ್ ಇದೆ? ಸೊ ಹಾಗಾಗಿ ವಾಷಿಂಗ್ ಮಿಷಿನ್ನು, ಆಮೇಲೆ ಮಿಕ್ಸಿ, ಗ್ರೈಂಡರು, ಈ ಥರದ್ದೆಲ್ಲ ಗೃಹೋಪಯೋಗಿ ವಸ್ತುಗಳು, ಎಸ್ಪೆಷಲಿ ಅಡುಗೆ ಮನೆಗೆ ಬೇಕಾದಂತಹ ವಸ್ತುಗಳನ್ನ ನೀವು ಖಂಡಿತ ತಗೊಂಡು ಅದನ್ನ ಮಾಡ್ಬೋದು, ಮಾಡಬೇಕು. ಬೇರೆ ದಾರಿ ಇಲ್ಲ, ಈಗ ಅನ್ಯ ಮಾರ್ಗ ಇಲ್ಲ. ಬಟ್ ಈ ಇನ್ಸ್ಟೆಂಟ್ ಲೋನ್ ಆಪ್ಗಳು ಇಂಥವೆಲ್ಲ ಬಿಗ್ ನೋ, ಯು ಶುಡ್ ನಾಟ್ ಗೋ. ಓಕೆ. ಸೊ ನಿಮ್ಮ ಪ್ರಕಾರ ಸರ್, ಈ ಒಳ್ಳೆ ಸಾಲ ಆಗಿರ್ಬೋದು, ಕೆಟ್ಟ ಸಾಲ, ನೀವು ಬುಕ್ಕಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಬಟ್ ಅದರ ಗ್ಲಿಮ್ಸ್ ಅಂತ ಹೇಳೋದಾದ್ರೆ ಒಳ್ಳೆ ಸಾಲ, ಕೆಟ್ಟ ಸಾಲ ಹೇಳ್ಬೋದು. ನೋಡಿ, ನಾನು ಮತ್ತೊಂದು ಹೇಳ್ತೀನಿ. ಈ ಡೆಫಿನೇಷನ್ ಇದೆಯಲ್ಲ, ಈ ಸಮಾಜ ಹಾಕೋ ಡೆಫಿನೇಷನ್, ಇದು ಒಳ್ಳೆ ಸಾಲ, ಇದು ಕೆಟ್ಟ ಸಾಲ ಅಂತ, ಅದನ್ನ ನೀವು ಯಾರು ನಂಬಲೇಬೇಡಿ. ಯಾಕೆ ಅಂತಂದ್ರೆ ನಾನು ಹೇಳ್ತೀನಿ ಕೇಳಿ. ಯಾವುದನ್ನ ನಾವು ಒಳ್ಳೆ ಸಾಲ ಅಂತ ವಿಂಗಡಣೆ ಮಾಡ್ತೀವಿ, ಅದು ಒಬ್ಬ ವ್ಯಕ್ತಿಗೆ ಒಳ್ಳೇದಾಗಿರ್ಬೋದು, ಇನ್ನೊಬ್ಬ ವ್ಯಕ್ತಿಗೆ ಅದೇ ಕೆಟ್ಟ ಸಾಲ ಆಗಿ ಪರಿಣಾಮ ಆಗ್ಬೋದು. ನಾನು ಉದಾಹರಣೆ ಹೇಳ್ಬೋದು. ಒಬ್ಬ ವ್ಯಕ್ತಿ ಕಾರ್ ಲೋನ್ ಮಾಡಿದ್ದಾನೆ. ಆ ಕಾರ್ ತಗೊಂಡು ಅವನು ಏನ್ ಮಾಡ್ತಿದ್ದಾನೆ, ಅವನು ಅದನ್ನ ಟ್ಯಾಕ್ಸಿಯಾಗಿ ಓಡಿಸ್ತಾ ಇದ್ದಾನೆ. ಈಗ ಬಹಳಷ್ಟು ನನ್ನ ಸಹೋದರರು ಟ್ಯಾಕ್ಸಿ ಡ್ರೈವರ್ಸು, ಅವರೇ ದುಡ್ಡು ಹಾಕಿ ಕಷ್ಟಪಟ್ಟು ಏನೋ ಮಾಡಿ ಓಡಿಸ್ತಿರ್ತಾರೆ. ಅವ್ರು ನೋಡ್ತಿದ್ರೆ ಅರ್ಥ ಆಗುತ್ತೆ.
ಅವ್ರು EMI 15,000 18,000 ಕಟ್ತಿರ್ತಾರೆ, ಆದರೆ ತಿಂಗಳಿಗೆ 60,000 ರೂಪಾಯಿ ತನಕ ಅದರಿಂದ ದುಡಿತಾ ಇರ್ತಾರೆ ಅವರು. ಅದು ಕಟ್ಟಿ ಪೆಟ್ರೋಲ್ ಗಿಟ್ರೋಲ್ ಎಲ್ಲ ತೆಗೆದು ಕೂಡ ಒಂದು 25, 30, 40,000 ತನಕ ಉಳಿಸ್ಕೊಳ್ಳೋರು ಇದ್ದಾರೆ ಇವತ್ತು. ಹೌದು ಹೌದು. ಸೊ ಅದು ಗುಡ್ ಲೋನ್, ಅದು ಒಳ್ಳೆಯ ಸಾಲ. ಯಾರೋ ತಗೋತಾರೆ, ಅಕ್ಕಪಕ್ಕದವ್ರು ತಗೊಂಡ್ರು ಅಂತ ಸಾಲ ಮಾಡ್ತಾರೆ, ಕಾರ್ ತಗೋತಾರೆ. ಅದು ವಾರದಲ್ಲಿ 6 ದಿನ ಪಾರ್ಕಿಂಗಲ್ಲಿ ಅಥವಾ ರಸ್ತೆ ಬದಿಲಿ ಮಲಗಿರುತ್ತದು, ಸುಮ್ಮನೆ ನಿಂತಿರುತ್ತೆ. ಮಳೆ ಗಾಳಿ ಬಿಸಿಲು ಎಲ್ಲದಕ್ಕೂ ಒಣಕೊಂಡು ಅದು ಅಲ್ಲಿ ನಿಂತಿರುತ್ತೆ. ಭಾನುವಾರ ಒಂದು ಆ ಅಕ್ಕಪಕ್ಕದವ್ರ ಮುಂದೆನೋ ಫ್ರೆಂಡ್ಸ್ ಮುಂದೆನೋ ತೋರ್ಸ್ಕೊಳಕ್ಕೆ ಇವ್ನು ತೆಗಿತಾನೆ, ಅದು ಅಲ್ಲಿ ಹೋಗಿ ಯಾರೋ ಟಪಕ್ ಅಂತ ಗುದ್ದು ಬಿಡ್ತಾರೆ ಅದಕ್ಕೆ. ಸೊ ಇಟ್ಸ್ ಅ ಬ್ಯಾಡ್ ಲೋನ್. ಎಜುಕೇಶನ್ ಲೋನ್ ಬರೋಣ. ಯಾರೋ ಒಬ್ಬ ನಿಜವಾಗ್ಲೂ ಆಸಕ್ತಿ ಇರೋ ಹುಡುಗ ಲೋನ್ ತಗೋತಾನೆ, ಮಾಡ್ತಾನೆ. ಎಲ್ಲದ್ರಲ್ಲೂ ನಾವು ಇವತ್ತು ROI ನೋಡಬೇಕು ಚೈತ್ರ ಅವರೇ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನಾನು ಹಾಕಿದ ಸಾಲದಿಂದ ನಾನು ಕಟ್ಟಿದ ಬಡ್ಡಿ ಎಷ್ಟು, ಅದರಿಂದ ನಾನು ಉತ್ಪತ್ತಿ ಎಷ್ಟು ತೆಗೆದೆ, ಅದನ್ನೇ ನಾನು ಲೀವರೇಜ್ ಅಂತ ಯಾವಾಗಲೂ ಹೇಳೋದು. ಜನ ಮಾಡೋದಿಲ್ಲ. ಈಗ ನೋಡಿ, ಇಲ್ಲಿ ಯಾರೋ 10 ಲಕ್ಷನೋ 20 ಲಕ್ಷನೋ ತಗೋತಾರೆ, ಆಯ್ತಾ. ನಾನು ಫಾರ್ ಎಕ್ಸಾಂಪಲ್ 24 ಲಕ್ಷ ರೂಪಾಯಿ ಲೋನು ಅಂತ ಇಟ್ಕೊಳ್ಳಿ. 4 ವರ್ಷಕ್ಕೆ ಒಬ್ಬ ಹುಡುಗ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬರ್ತಾನೆ. ಆತನಿಗೆ 12 ಲಕ್ಷ ರೂಪಾಯಿ ಪ್ಯಾಕೇಜು ಅಂತ ಇಟ್ಕೊಳ್ಳಿ ವರ್ಷಕ್ಕೆ. ಸೊ ವರ್ಷಕ್ಕೆ 12 ಲಕ್ಷ ಅಂದರೆ ಪೂರ್ತಿ ಕಟ್ಟದ ಅಂದ್ರೂ 2 years ಬೇಕು ಅವನಿಗೆ ಸಾಲ ತೀರ್ಸಕ್ಕೆ, ಅಲ್ವಾ. ಅರ್ಧ ಅಂತ ನೋಡ್ಕೊಂಡ್ರೆ ನಿಮ್ಗೆ 8 ವರ್ಷ ಬೇಕಾಯ್ತು. 8 ವರ್ಷ ಬೇಕಾಯ್ತು ಸಾಲ ತೀರಕ್ಕೆ, ಅಲ್ವಾ. ಯಾಕಂದ್ರೆ 50,000 ಕಟ್ಕೊಂಡೋದ 50,000 ಜೀವನಕ್ಕೆ ಅಂತಂದ್ರೂ 8 ವರ್ಷ ಆಯ್ತು ನಿಮ್ಗೆ ಆ ಸಾಲ ತೀರ್ಸಕ್ಕೆ. ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಬನ್ನಿ. ನೀವು ಇದೇ ತರ ಅದೇ ಲೋನ್ನ ಇನ್ನೊಬ್ಬ ಯಾರೋ ಶೋಕಿಗೋಸ್ಕರ ಹೊರದೇಶಕ್ಕೆ ಹೋಗ್ಬೇಕು ಅಲ್ಲಿ ಇಲ್ಲಿ ಅಂತ ಹೇಳ್ತಾರೆ. ಇವತ್ತಿನ ದಿನ ಯಾವ ತರ ಆಗಿದೆ ಅಂತಂದ್ರೆ 2 ಕೋಟಿ ಬೇಕು ನೀವು, ಅದೇ ಹೋಗಿ ಯಾವುದೋ ಬೇರೆ ಕಡೆ ಇಂಗ್ಲೆಂಡಲ್ಲೋ ಇನ್ನೊಂದು ಕಡೆನೋ ಹೋಗಿ ಮಾಡ್ಕೊಂಡ್ ಬರ್ಬೇಕು ಅಂತ. ಇವತ್ತು ರೇಸಿಸಮ್ ಯಾವ ಮಟ್ಟದಲ್ಲಿ ಇದೆ ಅಂದ್ರೆ ನಿಮ್ಗೆ ಅಲ್ಲೆಲ್ಲ ಕೆಲಸ ಸಿಕ್ಕೋದಿಲ್ಲ. ಬರೀ ಹೋಗ್ತೀರಾ ಓದ್ತೀರಾ, ಎಲ್ಲೂ ಸಿಕ್ಕೋದಿಲ್ಲ. ಯಾವ ಜರ್ಮನಿಲೂ ಸಿಕ್ಕೋಲ್ಲ, ಎಲ್ಲೂ ಸಿಕ್ಕಲ್ಲ. ಜನ ಸುಮ್ಮನೆ ಆಸೆಗೋಸ್ಕರ ಇವತ್ತು ಅಲ್ಲೆಲ್ಲೋ ಓದು, ನನ್ನ ಮಗಳು ಅಲ್ಲಿದ್ದಾಳೆ, ನನ್ನ ಮಗ ಅಲ್ಲಿ ಓದ್ತಾನೆ ಅಂತ ಹೇಳ್ಕೊಳಕ್ಕೆ. ಪ್ರಶ್ನೆ ಪತ್ರಿಕೆ ಬೇರೆ ಇರುತ್ತೆ. ನಾನು ಒಬ್ಬೊಬ್ರದ್ದು ನಂತರ ಎಲ್ರಿಗೂ ಅಂತ ಹೇಳ್ತಿಲ್ಲ. ಮೆಜಾರಿಟಿ ಜನ ಇಲ್ಲಿಂದ ಅಲ್ಲೋರು ಅಲ್ಲಿಗೆ ಕೆಲಸ ಸಿಕ್ಕಲ್ಲ, ವಾಪಸ್ ಬರ್ತಾರೆ. ಅವನಿಗೂ 12 ಲಕ್ಷನೇ ಸಿಕ್ಕೋದು ಸಂಬಳ. ಅವ್ನಿಗೇನು ಫಾರಿನಲ್ಲಿ ಓದ್ಕೊಂಡ್ ಬಂದಿದ್ದಾನೆ ಅಂತ ಅವ್ನಿಗೇನು 36 ಲಕ್ಷ 40 ಲಕ್ಷ ಒಟ್ಟಿಗೆ ಕೊಡೋದಿಲ್ಲ. ಅವನಿಗೂ 12 ಲಕ್ಷನೇ ಸಂಬಳ ಸಿಕ್ಕೋದು. ಸೊ 2 ಕೋಟಿ ತೀರಿಸ್ಬೇಕು ಅಂತಂದ್ರೆ ಅವನಿಗೆ 8 ವರ್ಷ ಆಯ್ತು, ಇವನಿಗೆ ಎಷ್ಟು ವರ್ಷ ಆಗುತ್ತೆ ನೀವೇ ಲೆಕ್ಕ ಹಾಕಿ. 50 ಸಾವಿರದ ಪ್ರಕಾರ ಕಟ್ಕೊಂಡು ಹೋಯ್ತು ಅಂತಂದ್ರೆ ಅವ್ನು ಯಾವಾಗ ತೀರಿಸ್ತಾನೆ ನೀವು ಲೆಕ್ಕ ಹಾಕಿ. 20 ವರ್ಷ ಆಗೋಗುತ್ತೆ, 20-25 ವರ್ಷ ಆಗುತ್ತಾ ಸಾಲ ತೀರಿಸೋ ಅಷ್ಟೊತ್ತಿಗೆ. ಸೊ ROI ನೋಡಿ. ಸೊ ಇದು ಬ್ಯಾಡ್ ಲೋನ್ ನನ್ನ ಪ್ರಕಾರ. ಸೊ ಇವತ್ತೆಲ್ಲದ್ರಲ್ಲೂ ROI, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ನಾನು ಮಾಡಿದ ಹೂಡಿಕೆಯ ಮೇಲೆ ಎಷ್ಟು ಹಣ ಉತ್ಪತ್ತಿ ಬಂತು ಅನ್ನೋದು ನೋಡಲೇಬೇಕು. ಜನ ಡೆಫಿನಿಷನ್ ಇವತ್ತು ಸಮಾಜದಲ್ಲಿ ಹೆಂಗೆ ಅಂದರೆ, ಇದು ಒಳ್ಳೆ ಗುಡ್ ಲೋನ್, ಎಜುಕೇಶನ್ ಗುಡ್ ಲೋನ್, ಅಲ್ಲ ಹೋಮ್ ಗುಡ್ ಲೋನ್. ಯಾವ ಹೋಮ್ ಗುಡ್ ಲೋನು? ಹೆಂಗೆ ಹೋಮ್ ಲೋನ್ ಹೆಂಗೆ ಗುಡ್ ಆಗುತ್ತೆ ಹೇಳಿ? ಕಾರ್ ಲೋನ್ ಹೆಂಗೆ ಗುಡ್ ಆಗುತ್ತೆ ಹೇಳಿ? ಎಜುಕೇಶನ್ ಲೋನ್ ಹೆಂಗೆ ಗುಡ್ ಆಗುತ್ತೆ ಹೇಳಿ? ಸೊ ಇವತ್ತು ಗುಡ್ ಅಂತ ಯಾವ್ದು ನೀವು ಹೇಳ್ತೀರೋ ಅದೆಲ್ಲ ಮೆಜಾರಿಟಿ ಬ್ಯಾಡ್ ಆಗುತ್ತೆ, ಡಿಪೆಂಡಿಂಗ್ ಆನ್ ಯುವರ್ ಸಿಚುವೇಶನ್. ಎಲ್ಲೋ ಕೆಲವೊಬ್ರಿಗೆ ಅದೆಲ್ಲ ಗುಡ್ ಲೋನ್ ಆಗುತ್ತೆ. ಅದಕ್ಕೆ ಹೇಳೋದು, ಸಾಲ ನಿಮ್ಗೆ ಗೊತ್ತಿಲ್ಲದೆ ಮಾಡ್ತೀರಿ. ಪುಸ್ತಕ ಓದಿ, ಸಾಲದ ಬಗ್ಗೆ ಸಣ್ಣ ಸಣ್ಣ ವಿವರಗಳು, ಪ್ರತಿ ಸಾಲ ಮಾಡಕ್ ಮುಂಚೆ ಇದು ಮಾಡಬೇಕಾ ಮಾಡಬಾರ್ದ, ಕೊನೆಗೆ ನನ್ನ ಒಂದು ಒಪಿನಿಯನ್ ಕೂಡ ನಾನು ಆ ಪುಸ್ತಕದಲ್ಲಿ ಕೊಡ್ತಾ ಹೋಗ್ತೀನಿ. ಓಕೆ ಸರ್, ಕೊನೆಯದಾಗಿ ನಿಮ್ಮ ಪ್ರಕಾರ ಸಾಲ ಮಾಡದೆ ನಮಗೆ ಬದುಕೋದಕ್ಕಾಗಲ್ಲ, ಅಥವಾ ಸಾಲ ಮಾಡದೆ ಒಬ್ರು ಮಿಡಲ್ ಕ್ಲಾಸ್ ಜನರು ಶ್ರೀಮಂತರಾಗೋದಕ್ಕಾಗಲ್ವಾ ಸರ್? ಖಂಡಿತ ಸಾಧ್ಯ ಇದೆ, ಆಗುತ್ತೆ. ಹೌದೌದು. ಓಕೆ, ಸೊ ಒಂದು ಟಿಪ್ಸ್ ಕೊಡ್ಬೋದಾ ಸರ್? ಏನೇನು ಬದಲಾವಣೆ ನಾವು ಮಾಡ್ಕೋಬೇಕು? ಖಂಡಿತ. ಏನಂತಂದ್ರೆ ಅದ್ರ ಲಾಸ್ಟ್ ಚಾಪ್ಟರ್ ಅದೇ ಇರೋದು. ಸಾಲ ಮಾಡದೆ ಒಂದು ಒಳ್ಳೆಯ ಬದುಕಕ್ಕೆ ಸಾಧ್ಯ ಇಲ್ವಾ ಅಂತಾನೆ ಅದು ಲಾಸ್ಟ್ ಚಾಪ್ಟರ್ ಬರ್ದಿರೋದೇ ಅದು. ಆ ಚಾಪ್ಟರ್ ಅದನ್ನು ಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗಲೂ ಅದನ್ನ ನಿಮ್ಗೆ ಒಂಚೂರು ಹೇಳ್ತೀನಿ. ಎಲ್ಲದಕ್ಕಿಂತ ಮುಂಚೆ ಬಡ್ಜೆಟ್ ಮಾಡಿ ಚೈತ್ರ ಅವರೇ. ನಾನು 1000 ಸತಿ ಹೇಳ್ತೀನಿ, ಬಡ್ಜೆಟಿಂಗ್. ಟೈಮ್ ಇರ್ಬೋದು, ಹಣ ಇರ್ಬೋದು, ನಾವು ಬಡ್ಜೆಟ್ ಮಾಡಬೇಕು. ಜನ ಏನು ಅನ್ಕೊಂತಾರೆ ಅಂದರೆ, ಬಡ್ಜೆಟ್ ಅಂದರೆ ಅದು ದೇಶಗಳಿಗೆ, ರಾಜ್ಯಗಳಿಗೆ, ಸಂಸ್ಥೆಗಳಿಗೆ ಅಂತಾರೆ, ಕಾರ್ಪೊರೇಟ್ ಹೌಸಸ್ ಅವ್ರಿಗೆ, ನಮಗೇನು ಅಂತ. ನಿಮ್ಮ ಕುಟುಂಬನೂ ಒಂದು ಸಣ್ಣ ಕಂಪನಿ ಇದ್ದ ಹಾಗೇನೆ. ಗಂಡ ಹೆಂಡತಿ ಮಕ್ಕಳು ಯಾರು ಇರ್ತಾರೆ, ಎಲ್ರದ್ದು ಇನ್ಕಮ್ ಬರುತ್ತೆ. ಸೊ ನಿಮ್ಮ ಇನ್ಕಮ್ ಇಷ್ಟು, ಆದಾಯ ಇಷ್ಟು, ಕುಟುಂಬದ ಖರ್ಚಿಷ್ಟು, ಇಷ್ಟು ಉಳಿತು, ಇದನ್ನು ಇಷ್ಟು ಉಳಿಸ್ಬೇಕು, ಇಷ್ಟು ಇಲ್ಲೆಲ್ಲ ಹೂಡಿಕೆ ಮಾಡಬೇಕು. ಪ್ರತಿಯೊಂದು ಬಡ್ಜೆಟ್ ಮಾಡಿ. ನೀವು ಬಡ್ಜೆಟ್ ಮಾಡಿದಾಗ ಸಾಲ ಯಾಕಾಗುತ್ತೆ? ಈ ಬಡ್ಜೆಟಲ್ಲಿ ಫಾರ್ ಎಕ್ಸಾಂಪಲ್ ಈ ಮಂತಲ್ಲಿ ಆಯಿತು ಮಕ್ಕಳಿಬ್ಬರಿಗೆ ಶೂ, ನೆಕ್ಸ್ಟ್ ಬಡ್ಜೆಟಲ್ಲಿ ನಮಗೆ ಶೂ. ನೀವೆಲ್ಲರೂ ಒಂದೇ ಸರಿ ಮಾಡಬೇಕು ಅಂತ ಖರ್ಚು ಯಾಕೆಲ್ಲ ಒಂದೇ ಸರಿ ಮಾಡಬೇಕು? ನಿಮ್ಮ ಆದಾಯ ಎಷ್ಟು ಅಂತ ಗೊತ್ತಲ್ವಾ? ನಿಮ್ಮ ಆದಾಯದ ಮಿತಿಯೊಳಗಡೆ ನೀವು ಬದುಕಕ್ಕಾಗೋದಿಲ್ವಾ? ಆಯಿತು, ನಾಳೆ ಕಣ್ಣಿಗೆ ಕಾಣದೇ ರೀತಿ ಎಮರ್ಜೆನ್ಸಿಗಳು 1000 ಬರುತ್ತೆ. ಆ ಎಮರ್ಜೆನ್ಸಿಗೆ ಒಂಚೂರು ತೆಗೆದಿಟ್ಟಿರಿ. ನಾನು ಮತ್ತೆ ಅದೇ ಹೇಳ್ತೀನಿ, ನೀವು ಬಂದ ಇನ್ಕಮ್ಮಲ್ಲೇ ಚೂರಲ್ಲಿ ನೀವು ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು, 2 ಮೇಜರ್ ಖರ್ಚುಗಳು ನಮ್ಮಲ್ಲಿ ಮಾಡಿಟ್ಟು, ಮಗು ಹುಟ್ಟಿದಿಂದನೇ ಎಜುಕೇಷನ್ ಫಂಡ್ ಅಂತ ಒಂದು ಕ್ರಿಯೇಟ್ ಮಾಡಿ.
ಆಯ್ತಾ, ನಿಮ್ದು ಲಾಂಗ್ ಟರ್ಮ್ ಮಗನ ಮದ್ವೆಗೋ ಮಗಳ ಮದ್ವೆಗೋ ಅಥವಾ ಅವ್ರದ್ದು ಹೈಯರ್ ಎಜುಕೇಶನ್ಗೋ ಅಂತನೋ ಅದಕ್ಕೆ 1,000-2,000 ನೀವು ಮ್ಯೂಚುವಲ್ ಫಂಡಲ್ಲಿ ಉಳಿಸ್ತಾ ಬನ್ನಿ. ಹನಿ ಗುಡಿದ್ರೆ ಹಳ್ಳ. ನೀವು ಪ್ರತಿಯೊಂದನ್ನು ಡೇ 1 ಇಂದ, ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ 5 ವರ್ಷ 10 ವರ್ಷ ಕಳೆದು ಬಿಡ್ತಾರೆ. ಆ ಮಕ್ಳಿಗೆ 10 ವರ್ಷ ಬಂದಾಗ ಅಯ್ಯೋ ಇನ್ನೇನು ಮುಂದಿನ ವರ್ಷ ನನ್ನ ಮಗ ಇನ್ನು 2 ವರ್ಷ 3 ವರ್ಷ ಬಿಟ್ರೆ SLC PUC ಆಗೋಗುತ್ತೆ, ಇಂಜಿನಿಯರ್ ಬರ್ತಾನೆ, ಅವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಮದುವೆ ಆದ ದಿನನೇ ನಾನು ಫಸ್ಟ್ ಹೇಳ್ತೀನಿ, ಎಲ್ಲ ನಿಮಗೆ ಬೇಸಿಕ್ ಹೋಗ್ಬೇಕು ಅಂದರೆ ಕೆಲಸಕ್ಕೆ ಸೇರಿದ ಪ್ರಥಮ ಸಂಬಳದಲ್ಲೇ ನೀವು MF ಮಾಡಕ್ಕೆ ಶುರು ಮಾಡಬೇಕು. ಸ್ಟಾರ್ಟ್ ಅರ್ಲಿ ಅಂತ ನಾನು ಅದನ್ನೇ ಹೇಳೋದು. ನೀವು ಮೊದಲೇ ನಿಖರತೆ ಇಟ್ಕೊಂಡ್ಬಿಟ್ರೆ ನಿಮ್ಗೆ 5,000 ಬರಲಿ 10,000 ಬರಲಿ 15,000 ಬರಲಿ ಸಂಬಳ, ನೀವು ಇಫ್ ಯು ಪ್ರಾಪರ್ಲಿ ಪ್ಲಾನ್, ನೀವು ಡೇ 1 ಇಂದ ನೀವು ಮಾಡ್ಕೊಂಬಂದ್ರೆ ನೀವು ಜೀವನದಲ್ಲಿ ನೀವು ಸಾಲ ಮಾಡೋ ಅವಶ್ಯಕತೆ ಇಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಇಲ್ಲ ನಾನು ಏನೋ ಒಂದು ದೊಡ್ಡದಾಗಿ ಒಂದು ಬಿಸ್ನೆಸ್ ಮಾಡಬೇಕು, ನನಗೆ ಈ ಸಾಲದಲ್ಲಿ ಸಂಬಳದಲ್ಲಿ ಇರಬಾರ್ದು, ನಾನು ಬೇರೆ ನನಗೆ ಬಯಸಿದ ಜೀವನ ಕಟ್ಕೋಬೇಕು, ತಪ್ಪಲ್ಲ ಸಾಲ ಮಾಡೋದು. ಇಟ್ಸ್ ಎ ಗುಡ್ ಲೋನ್. ನಿಮಗೆ ಸರಿಯಾಗಿ ಗೊತ್ತಿದ್ರೆ ಈ ವ್ಯಾಪಾರ ಮಾಡಬೇಕು, ಈ ಗ್ಯಾಪ್ ಇದೆ ಸೊಸೈಟಿಲಿ, ಈ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮಿಗೆ ನನ್ನ ಹತ್ರ ಸೊಲ್ಯೂಷನ್ ಇದೆ, ಈ ಸೊಲ್ಯೂಷನಿಗೆ ನನಗೆ ಇಷ್ಟು ಹಣ ಬೇಕು, ಈ ಥರ ಹಾಕಿ ಈ ಥರದ್ದು ಒಂದು ಉದ್ದಿಮೆ ಮಾಡಿದ್ರೆ ಇದರಿಂದ ನಾನು ಇಷ್ಟು ಹಣ ಗಳಿಸ್ಕೊಳ್ಳಬಲ್ಲೆ, ಇವ್ರಿಗೆ ಕಟ್ಟೋದು 8.5-9% ಕಟ್ತೀನಿ, ಆದರೆ ನಾನು 18-20% ಈ ಉದ್ದಿಮೆಯಲ್ಲಿ ನಾನು ದುಡಿಯಬಲ್ಲೆ ಅನ್ನೋದಿದ್ರೆ, ಇಫ್ ಯು ಹ್ಯಾವ್ ದ ಕರೇಜ್ ಟು ಲಿವರೇಜ್ ಇಟ್, ಯು ಶುಡ್ ಡೂ ಇಟ್, ಅಂಡ್ ದೆನ್ ದಟ್ ಈಸ್ ಅ ಗುಡ್ ಲೋನ್. ನಾಟ್ ಯುವರ್ ಹೋಮ್ ಲೋನ್, ನಾಟ್ ಯುವರ್ ಕಾರ್ ಲೋನ್, ನಾಟ್ ಯುವರ್ ಎಜುಕೇಶನ್ ಲೋನ್. ನೋಡಿ, ನಮಗೆಲ್ಲ ಜನ ಏನು ಹೇಳ್ತಾರೆ, ವ್ಯಾಪಾರಕ್ಕೆ ಸಾಲ ಮಾಡೋದು ಅಂದಿದ ತಕ್ಷಣ ಬ್ಯಾಡ್ ಲೋನ್. ನೋಡಿ, ಯಾವ್ದು ಬ್ಯಾಡು ಯಾವ್ದು ಗುಡ್ಡು. ಸೊ ದ ಡೆಫಿನಿಷನ್ ಎಷ್ಟು ಬೇಗ ಬದಲಾಗುತ್ತೆ ಅಂದರೆ ವ್ಯಕ್ತಿಯ ಸನ್ನಿವೇಶಕ್ಕೆ, ವ್ಯಕ್ತಿಯ ಗುಣ, ವ್ಯಕ್ತಿಯ ಮನಸ್ಥಿತಿ ಮೇಲೆ ಇದು ಗುಡ್ಡು ಅಥವಾ ಬ್ಯಾಡು ಅಂತ ಆಗುತ್ತೆ. ಹಾಗಾಗಿ ಅದನ್ನು ನೋಡ್ಕೋಬೇಕು. ಅತ್ಯಂತ ಪ್ರಮುಖವಾಗಿ ನೀವು ಕೇಳಿದ ಪ್ರಶ್ನೆಗೆ, ಸಾಲ ಇಲ್ಲದೆ ಬದುಕಕ್ಕಾಗಲ್ವಾ? ಖಂಡಿತ ಬದುಕಬಹುದು, ಒಂದೊಳ್ಳೆ ಜೀವನನೂ ಕಟ್ಕೋಬಹುದು, ತಕ್ಕ ಮಟ್ಟಿಗೆ ಸ್ಥಿತಿವಂತರು ಕೂಡ ಆಗಬಹುದು. ಓಕೆ, ಸೊ ಹಾಗಾಗಿ ಸಾಲ ಮಾಡಿ ನಾವು ಯಾವ ಥರ ಬದುಕನ್ನು ಕಟ್ಕೋಬೋದು, ಒಂದೊಳ್ಳೆ ಲೈಫ್ನ ಲೀಡ್ ಮಾಡಬೇಕು ಅಂತಂದರೆ ಖಂಡಿತ ಈ ಪುಸ್ತಕವನ್ನು ಓದಿ. ಸೊ ಇನ್ ಕೇಸ್ ಸಾಲ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಇದ್ರೂ ಕೂಡ ಈ ಒಂದು ಬುಕ್ಕನ್ನು ಓದಿ. ಆಲ್ರೆಡಿ ಸಾಲ ಮಾಡಿದ್ದೀನಿ, ಸೊ ಹೆಂಗಪ್ಪ ತೀರಿಸೋದು, ಅಥವಾ ನಾನು ಸಾಲ ಮಾಡಿದ್ದೀನಿ ಅಂತಂದರೆ ಅದರಿಂದ ಹೆಂಗೆ ಆಚೆ ಬರೋದು ಅಂತ ಗೊತ್ತಾಗಬೇಕು ಅಂತಂದರೂ ಕೂಡ ಇದರಲ್ಲಿ ನಿಮಗೆ ಸಾಕಷ್ಟು ಇನ್ಪುಟ್ಸ್ಗಳು ಸಿಗುತ್ತೆ. ಸೊ ಹಾಗಾಗಿ ಸಾಲ ಮಾಡಿಲ್ಲದವನೇ ಸರದಾರ ಅಥವಾ ಸಾಲ ಮಾಡಿದವನೇ ಸರದಾರ, ಈ ಎರಡರಲ್ಲಿ ನೀವು ಯಾವ ಲಿಸ್ಟಲ್ಲಿ ಬರ್ತೀರಾ ಅಂತ ಗೊತ್ತಾಗಬೇಕು ಅಂತಂದರೆ ಖಂಡಿತ ಈ ಪುಸ್ತಕವನ್ನು ಓದಿ. ಅದರ ಜೊತೆಗೆ ಸೊ ಈಗ ನಾವು ಸಾಲ ಎಲ್ಲೆಲ್ಲೋ ಮಾಡಿರ್ತೀವಿ, ಸೊ ಎಲ್ಲಿ ಸಾಲ ಮಾಡಿರ್ತೀವಿ ಅಂತ ಗೊತ್ತಿರಲ್ಲ, ಅಥವಾ ನಾವು ಡೈಲಿ ಲೈಫಲ್ಲಿ ಒಂದಷ್ಟು ವಿಚಾರಗಳನ್ನು ನಾವು ಮರ್ತೇ ಬಿಟ್ಟಿರ್ತೀವಿ. ಸೊ ನಮ್ಮ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಲಾಸ್ಟ್ ಟೈಮ್ ನಾವು ರಂಗಸ್ವಾಮಿ ಸರ್ ಜೊತೆಗೆ ಒಂದು ಇಂಟರ್ವ್ಯೂ ಮಾಡಿದಾಗ ಡೆತ್ ಫೋಲ್ಡರ್ ಬಗ್ಗೆ ನಾವು ಮಾತನಾಡಿದ್ವಿ. ಸೊ ಒಂದು ಕಂಪ್ಲೀಟ್ ಡಿಟೇಲ್ಡ್ ವಿಡಿಯೋ ಆಗಿತ್ತು, ಅದರ ಜೊತೆಗೆ ಸಿಕ್ಕಾಪಟ್ಟೆ ಕಮೆಂಟ್ ಬಂದಿತ್ತು. ಏನಪ್ಪ ಅಂತಂದರೆ ಇಲ್ಲಿ ತನಕ ನಾವು ಯೋಚನೆನೇ ಮಾಡಿಲ್ಲ, ಸೊ ಒಂದು ನಮ್ಮ ಲೈಫಲ್ಲಿ ಒಂದು ಈ ಫೋಲ್ಡರ್ ಇರಬೇಕು ಅನ್ನೋದೇ ಗೊತ್ತಿರಲಿಲ್ಲ ಅಂತ ತುಂಬ ಜನ ಹೇಳಿದ್ರು. ಅದರ ಜೊತೆಗೆ ಇಂಗ್ಲೀಷಲ್ಲೂ ಬೇಕು ಅಂತ ತುಂಬ ರಿಕ್ವೆಸ್ಟ್ಗಳು ಬಂದಿತ್ತು. ಸೊ ಇದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆದಂಥ ಬುಕ್ಕು, ಸಿಕ್ಕಾಪಟ್ಟೆ ಲೈಫ್ ಚೇಂಜ್ ಮಾಡಿದಂಥ ಬುಕ್ ಅಂತ ಹೇಳ್ಬೋದು ಸರ್. ಹಾಗಾಗಿ ರಂಗಸ್ವಾಮಿ ಸರ್ ಅವರ ಇಂಗ್ಲೀಷಲ್ಲಿ ಡೆತ್ ಫೋಲ್ಡರ್ ಬುಕ್ ಕೂಡ ಅವೈಲೇಬಲ್ ಇದೆ. ಸೊ ಆ ಲಿಂಕನ್ನು ನಾನು, ಈ 3 ಬುಕ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ನೇರವಾಗಿ ಬೈ ಮಾಡ್ಬೋದು. ಸರ್ ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ವಿಚಾರದ ಬಗ್ಗೆ ನಾನು ಮಾತನಾಡಲೇಬೇಕು. ಸೊ ಇವತ್ತು ಸಾಲದ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ, ಹಾಗೆ ಜೊತೆಗೆ ಈ ಒಂದು ಬುಕ್ನ ಕೊಟ್ಟಿದ್ದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೆ ಈ ಒಂದು ಪಾಡ್ಕಾಸ್ಟ್ ನಿಮಗೆ ಹೇಗೆ ಅನ್ನಿಸ್ತು? ಸೊ ನೀವು ಕೂಡ ಸಾಲ ಮಾಡಿದ್ದೀರಾ, ಸೊ ಸಾಲದ ಸುಳಿಯಿಂದ ಆಚೆ ಬರೋಕ್ಕಾಗದೆ ಸೊ ಏನಾದರೂ ಕಷ್ಟಪಡ್ತಾ ಇದ್ರ, ಈ ಒಂದು ಇಂಟರ್ವ್ಯೂ ನಿಮಗೆ ಹೇಗೆ ಅನಿಸ್ತು ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ರಂಗಸ್ವಾಮಿ ಸರ್ ಹತ್ರ ಏನು ಪ್ರಶ್ನೆಯನ್ನ ನೀವು ಕೇಳಬೇಕು ಅಂತ ಇದ್ದೀರೋ ಅದನ್ನ ಕಮೆಂಟ್ ಬಾಕ್ಸಲ್ಲಿ ನೇರವಾಗಿ ಕೇಳ್ಬೋದು. ಅದನ್ನ ನಾನು ಡೈರೆಕ್ಟ್ ಆಗಿ ಸರ್ ಹತ್ರ ಕೇಳ್ತೀನಿ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.